ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿರ್ಹಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಚತುರ್ಥ ಸ್ಕಂದ 4ನೇ ಸ್ಕಂದದಲ್ಲಿ ಬೆಳಗ್ಗೆ ನಾವು ಅನುಸಂಧಾನ ಮಾಡುವಾಗ ಯೋಗ ಕ್ಷೇಮ ಅದರ ವಿವರಣೆಯನ್ನು ಚಿಂತನೆ ಮಾಡ್ತಾ ಇದ್ವಿ. ಧ್ರುವರಾಜನ ಉಪಾಖ್ಯಾನವನ್ನು ಕ್ಷೇಮ ಅಂತ ಚಿಂತನೆ ಮಾಡಿದ್ವಿ. ಹಾಗೆಯೇ ಮಹಾನುಭಾವನಾದ ಪ್ರಿಯವ್ರತನ ಚರಿತ್ರೆಯನ್ನು ಅನುಸಂಧಾನ ಮಾಡ್ತಾ ಬಂದ್ವಿ. ಪ್ರಿಯವ್ರತನಿಗೆ ಯಾವುದು ಬೇಡವಾಯಿತು, ವಿವಾಹ ಬೇಡ, ಅಧಿಕಾರ ಬೇಡ ಅಂತ ನಿಂತ. ಚತುರ್ಮುಖ ಬ್ರಹ್ಮದೇವರು ಅವನಿಗೆ ಉಪದೇಶ ಮಾಡಿ ಶಾಸ್ತ್ರಗಳ ಅಭಿಪ್ರಾಯ ಬೇರೆ ಇದೆ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ಗೆಲ್ಲಬೇಕಾದದ್ದು ಬಹಳ ಮುಖ್ಯ, ವಿಹಿತವಾದದ್ದನ್ನು ಆಚರಣೆ ಮಾಡಬೇಕು, ಅದನ್ನು ಬಿಡೋ ಹಾಗಿಲ್ಲ ಅಂತ ವಿವರಣೆ ಮಾಡ್ತಾ ಬಂದರು. ಪ್ರಿಯವ್ರತ ವಿವಾಹ ಮಾಡಿಕೊಂಡು ಮಕ್ಕಳನ್ನು ಪಡೆದ. ಅವನ ಮಕ್ಕಳ ಹೆಸರು ಒಂದೊಂದು ಖಂಡಗಳಿಗೆ ಪ್ರಸಿದ್ಧ ಆಯಿತು ಅಂತ ಭಾಗವತ ಅದರ ವಿವರಣೆಯನ್ನು ಕೊಡುತ್ತದೆ. ವಿಸ್ತಾರವಾಗಿ ಭಾಗವತ ನೋಡುವಾಗ ಚಿಂತನೆ ಮಾಡಬೇಕು. ಹಾಗೆ 6ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಪ್ರಾರಂಭದಲ್ಲಿ ಹೇಳೋದು ಅಜಾಮಿಳನ ಉಪಾಖ್ಯಾನ. ಅಜಾಮಿಳ ಎಲ್ಲದರಿಂದ ಪತಿತನಾದ, ಧರ್ಮದಿಂದ ಆಚಾರದಿಂದ ಎಲ್ಲದರಿಂದ ಪತಿತನಾಗಿ ವಯಸ್ಸು ಬಹಳ ಆಗಿತ್ತು, ಪಾಪದ ಕೊಡ ತುಂಬಿದೆ ಅಂತ ಯಮಕಿಂಕರರು ಅವನಿಗೆ ಪಾಶ ಹಾಕಿ ಎಳಿಲಿಕ್ಕೆ ಬಂದಿದ್ದರು. ಆತ ನಾರಾಯಣ ನಾರಾಯಣ ಅಂತ ಮಗನ ನಾಮವನ್ನು ಹೇಳಿ ಆ ಯಮಪಾಶದಿಂದ ದೂರ ಆಗುವಂತಾಯಿತು ಅಂತ ಕಥೆ ಕೇಳ್ತೀವಿ ಭಾಗವತದಲ್ಲಿ. ಇದೇನಿದು? ಇದು ನಮ್ಮ ಬದುಕಿ ಕೊಡುವ ಸಂದೇಶ. ಹಾಗೂ ಇದನ್ನು ಯೋಗ ಅಂತ ತಿಳಿಬೇಕಾ, ಕ್ಷೇಮ ಅಂತ ತಿಳಿಬೇಕಾ? ಅಜಾಮಿಳನ ಕಥೆ ನಾಮಸ್ಮರಣೆಯ ಮಹತ್ವವನ್ನು ಹೇಳ್ತದೆ. ನಾಮ ಅನ್ನೋದು ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ಯೋಗ ಅಂತ ತಿಳಿಬೇಕು. ದೇವರು ನಮಗೋಸ್ಕರ ಅಂತ
ತನ್ನನ್ನು ಪಡೀಲಿಕ್ಕೆ ಒಂದು ಉಪಾಯ ಹೇಳಿಕೊಟ್ಟಿದ್ದಾನೆ. ಎಂಥವನಿಗೂ ನನ್ನನ್ನು ಪಡೀಬಹುದಾದ ಉಪಾಯ ನಾಮದಲ್ಲಿದೆ. ನಾಮ ಹೇಳ್ತಾ ಇದ್ದರೆ ಸಾಕಂತೆ ಯಾವಾಗಲೂ ಕೂಡ. ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ಹರೇಹೇ. ಭಗವತ್ಪಾದರು ಕೃಷ್ಣಾಮೃತ ಮಹಾರಣವದಲ್ಲಿ ಹೇಳ್ತಾರೆ ಈ ಮಾತನ್ನು. ಯಾವತೀ ಶಕ್ತಿ ನಾಮ್ನಃ ಅಸ್ತಿ ಪಾಪ ನಿರ್ಹರಣೆ ತಾವತ್ ಪಾಪಂ ಪಾತಕೀ ಜನಃ ನ ಕರ್ತುಂ ಶಕ್ಯತೆ ಅಂತ ಹೇಳ್ತಾರೆ. ಭಗವಂತನ ನಾಮಗಳಲ್ಲಿ ಪಾಪ ಕಳೆಯುವ ಶಕ್ತಿ ಎಷ್ಟಿದೆ ಗೊತ್ತಾ? ದೇವರ ನಾಮದಲ್ಲಿ ಪಾಪ ಕಳೆಯುವ ಶಕ್ತಿ ಎಷ್ಟಿದೆ? ಅಷ್ಟು ಪಾಪ ನೀನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಶಕ್ತಿ ದೇವರ ನಾಮದಲ್ಲಿದೆ ಅಂತ ಹೇಳ್ತಾರೆ. ಹಾಗಾಗಿ ನಾಮ ಉಸಿರಿನಲ್ಲಿ ಸೇರಿಕೊಳ್ಬೇಕು ಅನ್ನೋದು ಭಾಗವತದ ಉದ್ದೇಶ. ಅದು ನಾವು ಪಡೀಲಿಕ್ಕೆ ಬಹಳ ಇದೆಯಲ್ಲ, ಅದಕ್ಕಿದು ಉಪಾಯ ಆಗ್ತದೆ. ಸಾಂಕೇತ್ಯಂ ಪಾರಿಹಾಸ್ಯಂ ವ ಸ್ತೋಭಂ ಹೇಲನಮೇವ ವೈಕುಂಠ ನಾಮಗ್ರಹಣಂ ಅಶೇಷಾಘ ಹರಂ ವಿದುಹು. ಸಾಂಕೇತ್ಯಂ, ನಾವು ದೇವರ ನಾಮವನ್ನು ಯಾವುದಕ್ಕೋ ಒಂದಕ್ಕೆ ಸಂಕೇತ ಮಾಡಿರ್ತೀವಿ. ಆ ಸಂಕೇತದ ಅಭಿಪ್ರಾಯದಿಂದ ನಾಮ ಅದನ್ನು ಕರಿತಿರ್ತೀವಿ. ಅದು ನಮ್ಮ ಪಾಪ ಕಳೀತಿರ್ತದಂತೆ. ಮನೆ ಒಳಗೆ ಹಾಸ್ಯದ ಪ್ರಸಂಗಗಳನ್ನು ಮಾಡ್ತಿರ್ತೀವಿ. ಹಾಸ್ಯದ ಪ್ರಸಂಗದಲ್ಲಿಯೂ ಭಗವಂತನ ನಾಮ ಸೇರ್ಕೊಳ್ತು ಅಂದರೆ ಅದು ಪಾಪ ಕಳೀತದಂತೆ. ಬಿಟ್ಟಿಗಳ ನೆವದಿಂದಾಗಲಿ ಪೊಟ್ಟೆಗೋಸುಗವಾದಡಾಗಲಿ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಣಕದಿಂದೊಮ್ಮೆ. ಹರಿನಾಮ ಹೇಳು ಅಂತಾರೆ ದಾಸರು. ಬಿಟ್ಟಿಯಾಗಿ ಹೇಳು. ಯಾರು ಏನು ಕೊಡ್ತಾರೆ, ಸನ್ಮಾನ ಮಾಡ್ತಾರೆ, ನಿನ್ನನ್ನು ಶ್ಲಾಘನೆ ಮಾಡ್ತಾರೆ, ಅದರ ಉದ್ದೇಶ ತಗೊಳ್ಬೇಡ. ಹರಿನಾಮ ಹೇಳು, ಹರಿನಾಮ ಹೇಳು. ಹೊಟ್ಟೆಗೋಸುಗವಾದಡಾಗಲಿ, ಹೊಟ್ಟೆಗೆ ಹಸಿವಾಗ್ತಾ ಇದೆ, ಹರಿನಾಮ ಹೇಳು. ಕೆಟ್ಟ ರೋಗ ಬಂದಿದೆ, ಹರಿನಾಮ ಹೇಳು. ನಾಮ ರೋಗ ಕಳೀತದೆ, ಹಸಿವೆ ನೀಗಿಸ್ತದೆ. ನಿನಗೆ ಯಾರು ಸನ್ಮಾನ ಸತ್ಕಾರ ಮಾಡಬೇಕಾಗಿಲ್ಲ, ನಿನ್ನಷ್ಟಕ್ಕೆ ನೀನು ಹರಿನಾಮ ಹೇಳ್ತಾ ಇರು. ಆ ನಾಮದಲ್ಲಿ ಮನುಷ್ಯನಿಗೆ ತನ್ಮಯತೆ ಉಂಟಾಗಬೇಕು. ಅದಕ್ಕೆ ಪರವಶಃ ಗೃಣನ್ ಅಂತ ಭಾಗವತ ಪದೇ ಪದೇ ನಮಗದನ್ನು ಎಚ್ಚರಿಸ್ತದೆ. ಪರವಶಃ ಗೃಣನ್, ಭಗವಂತನ ನಾಮವನ್ನು ಪರವಶನಾಗಿ ಹೇಳಬೇಕಂತ. ಅದು ನಮಗೆ ಬಹಳ ದೊಡ್ಡ ಫಲ ಕೊಡ್ತದೆ. ಆ ಮಹಿಮೆಯನ್ನು ಹೇಳಲಿಕ್ಕೆ ಬಂದ ಉಪಾಖ್ಯಾನವೇ ಅಜಾಮಿಳ ಉಪಾಖ್ಯಾನ. ರಾಮನ ನಾಮ ಹೇಳು, ಇಲ್ಲ ಕೃಷ್ಣನ ನಾಮ ಹೇಳು, ಇಲ್ಲ ಹರಿನಾಮ ಹೇಳು. ಯಾವುದಾದ್ರೂ ಒಂದು ನಾಮ ನಿನ್ನ ನಾಲಿಗೆ ಮೇಲೆ ಅಂಟುಕೊಳ್ತದಲ್ಲ, ಆ ನಾಮ ಹೇಳು. ನಾಲಿಗೆಗೆ ಎಲ್ಲ ನಾಮಗಳು ಅಂಟುಕೊಳ್ತಾವೆ ಅಂತಿಲ್ಲ. ಕೆಲವೊಮ್ಮೆ ಒಂದು ಯಾವುದೋ ನಾಮದ ಜೊತೆಗೆ ಬಹಳ ಚೆನ್ನಾಗಿ ಅಂಟುಕೊಳ್ತದಂತೆ, ನಾಲಿಗೆಯ ಜೊತೆಗೆ. ಆ ನಾಲಿಗೆಯ ಜೊತೆಗೆ ಅಂಟುಕೊಂಡು ನಾಮವನ್ನು ಹೇಳು. ಎಂಥೆಂಥ ಶಕ್ತಿ ಇದೆ ನಾಮಕ್ಕೆ ಅಂತ ನಾಮಸ್ಮರಣೆ, ನಾಮ ಜಪ ಮಾಡಿದವರ ಕಥೆ ಕೇಳಿಲ್ವೇನು? ಅವರನ್ನು ಸ್ಫೂರ್ತಿಯಾಗಿಟ್ಕೋ. ಬದುಕಿನುದ್ದಕ್ಕೂ ಇನ್ನು ಮುಂದಿನ ಬದುಕನ್ನು ನಾಮದಿಂದ ಹಸನು ಮಾಡ್ಕೋ. ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವಂದಿದ್ದರೆ ಸಾಕೋ. ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವಂದಿದ್ದರೆ ಸಾಕೋ. ಇದು ಅರ್ಥಗರ್ಭಿತವಾದ ಮಾತು. ಭಗವಂತನ ನಾಮದ ಬಲ ಇತ್ತು ಅಂದರೆ ಮನುಷ್ಯ ಏನೆಲ್ಲ ಪಡಿಬಲ್ಲ ಅಂತನ್ಲಿಕ್ಕೆ ಈ ದಾಸರ ಮಾತನ್ನು ನಾವು ಅನುಸಂಧಾನ ಮಾಡಬೇಕು. ಇದು ಯೋಗ. ಹಾಗೆಯೇ 6ನೇ ಸ್ಕಂಧದ ಮುಂದುವರೆದ ಭಾಗದಲ್ಲಿ
ಒಂದು ಆಧ್ಯಾತ್ಮಿಕ ಪ್ರಶ್ನೋತ್ತರ ಅಂತ ವಿವರಣೆ ಮಾಡ್ತಾರೆ. ನಾರದರಿಗೂ ಹರಿಯೇಶ್ವ ಶಬಲಾಶ್ವರಿಗೂ ನಡೆದಂತಹ ನಾರದರ ಪ್ರಶ್ನೆಗಳು ಹರಿಯೇಶ್ವರು ಶಬಲಾಶ್ವರು ಕೊಟ್ಟ ಉತ್ತರ. ಈ ಆಧ್ಯಾತ್ಮಿಕ ಪ್ರಶ್ನೋತ್ತರಗಳು ಮನುಷ್ಯನಿಗೆ ಒಂದು ಸಂದೇಶವನ್ನು ಕೊಡ್ತದೆ. ಅದು ಕ್ಷೇಮ, ಅದು ಕ್ಷೇಮದ ದಾರಿ. ಒಳಗಿರುವ ಲಿಂಗದೇಹ, ಆ ಲಿಂಗದೇಹ ನಮ್ಮ ಎಲ್ಲ ಆತ್ಮನ ಸ್ವರೂಪವನ್ನು ಮುಚ್ಚಿದೆ. ಅದರಿಂದ ಬೇರ್ಪಡೋದು ಹೇಗೆ, ಏನು ಉಪಾಯ ಮಾಡಿದರೆ ಆ ಲಿಂಗದೇಹದಿಂದ ಹೊರಬರ್ತಾನೆ. 25 ಇಟ್ಟಿಗೆಗಳಿಂದ ನಿರ್ಮಿಸಿದಂತಹ ಮನೆ, ಯಾವಾಗಲೂ ಚಿತ್ರ ವಿಚಿತ್ರ ಕಥೆ ಹೇಳುವ ಹಂಸ ಪಕ್ಷಿ, ಒಮ್ಮೆ ಪೂರ್ವಕ್ಕೆ ಒಮ್ಮೆ ಪಶ್ಚಿಮಕ್ಕೆ ಎರಡೂ ಮುಖವಾಗಿ ಹರಿಯುವಂಥ ಒಂದು ನದಿ, ಇಡೀ ಜಗತ್ತಿಗೆ ಒಬ್ಬನೇ ಒಬ್ಬ ಆಳುವ ರಾಜ. ಆ ಜಗತ್ತು ಯಾವುದು ಅಂದರೆ ಆ ರಾಷ್ಟ್ರ ಯಾವುದು, ಆ ರಾಜ ಯಾರು? ನೋಡಿ, ಈ ಪ್ರಶ್ನೆ ಕೇಳುವಾಗಲೇ ಮನುಷ್ಯನನ್ನು ಅಧ್ಯಾತ್ಮ ಮುಖ ಮಾಡಿಸ್ತದೆ. ಮನುಷ್ಯನಿಗೆ ಬಹಿರ್ಮುಖವಾದಾಗ ಕ್ಷೇಮ ಇಲ್ಲ. ನಾವು ಅಂದ್ಕೊಂಡಿದ್ದೇವೆ ಉಪಕರಣಗಳನ್ನು ಹೆಚ್ಚು ಕೊಂಡುಕೊಳ್ಳೋದ್ರಿಂದ ಕ್ಷೇಮ ಇದೆ ಏನೋ ಅಂತ. ಮನೆ ಒಳಗೆ ಕಸ ಹೊಡಿಲಿಕ್ಕೊಂದು ಉಪಕರಣ ಬಂದಿದೆ, ಬಟ್ಟೆ ತೊಳಿಲಿಕ್ಕೊಂದು ಉಪಕರಣ ಬಂದಿದೆ, ಹಿಟ್ಟು ಪುಡಿ ಮಾಡಲಿಕ್ಕೆ ಉಪಕರಣ ಬಂದಿದೆ, ಹಿಟ್ಟು ಮಾಡಲಿಕ್ಕೆ ಹಿಟ್ಟು ಮತ್ತು ಚೆನ್ನಾಗಿ ಎಲ್ಲ ಕಡೆ ಉಪಕರಣ. ಪಾತ್ರೆ ತೊಳಿಲಿಕ್ಕೆ ಬಂದಿದೆ, ಇನ್ನು ಮನೆಗೆ ಹಬ್ಬಿಲ್ಲ ಅಷ್ಟೇ, ಮುಂದೆ ಹಬ್ಬಿಸೋಣಂತೆ. ಅಂತೂ ಒರೆಸ್ಲಿಕ್ಕೆ ಬಂದಿದೆ ಉಪಕರಣ, ಬಹಳ ದೊಡ್ಡ ಮಷಿನ್ ಬಂದಿದೆ ಒರೆಸ್ಲಿಕ್ಕೆ. ಎಲ್ಲ ಮೊಬೈಲಿಂದ ಆಪ್ರೇಟ್ ಮಾಡ್ತಾರೆ, ಮನೆಯೆಲ್ಲ ಒರೆಸ್ತಾರೆ. ಮನೆ ಒರೆಸ್ಲಿಕ್ಕೆ ಉಪಕರಣ, ಪಾತ್ರೆ ತೊಳಿಲಿಕ್ಕೆ ಉಪಕರಣ, ಬಟ್ಟೆ ತೊಳಿಲಿಕ್ಕೆ ಉಪಕರಣ, ಎಲ್ಲದಕ್ಕೂ ಉಪಕರಣ ಇದೆ. ವಿಪರ್ಯಾಸ ಅಂದರೆ ಆತ್ಮನನ್ನು ತೊಳಿಲಿಕ್ಕೆ ಉಪಕರಣ ಯಾವುದು? ಆತ್ಮ ಒಳಗಿದ್ದಾನೆ, ಅವನ್ನ ತೊಳಿಲಿಕ್ಕೆ, ಕುಟ್ಲಿಕ್ಕೆ, ಪುಡಿ ಮಾಡಲಿಕ್ಕೆ, ಸ್ವಚ್ಛ ಮಾಡಲಿಕ್ಕೆ ಉಪಕರಣ ಯಾವುದು? ಅದು ಅಧ್ಯಾತ್ಮ ಮುಖ. ಅಧ್ಯಾತ್ಮಶಾಸ್ತ್ರವನ್ನು ಮನುಷ್ಯ ಅಳವಡಿಸ್ಕೊಂಡ್ರೆ, ಅಧ್ಯಾತ್ಮಶಾಸ್ತ್ರವೇ ದೊಡ್ಡ ಉಪಕರಣ. ಬ್ರಹ್ಮಮೀಮಾಂಸಾ ಶಾಸ್ತ್ರ, ಮಹಾಭಾರತ, ಅವುಗಳ ಆಳವಾದ ಅಧ್ಯಯನದಿಂದ ಬರುವ ಪ್ರಮೇಯ, ಪ್ರಮಾಣಗಳ ದೃಢವಾದ ನಿರ್ಣಯ, ಆ ಉಪಕರಣಗಳು ಮಾತ್ರ ಆತ್ಮನನ್ನು ಚೆನ್ನಾಗಿ ತೊಳಿಲಿಕ್ಕೆ ಸಾಧ್ಯ. ಕರ್ಮದ ಸಂಕೊಲೆಯಿಂದ ಬಿಡಿಸ್ಲಿಕ್ಕೆ ಉಪಾಯಗಳನ್ನು ಹೇಳ್ಕೊಡ್ತದೆ. ಲಿಂಗದೇಹದಿಂದ ಭಂಗ ಮಾಡಿಕೊಳ್ಳುವ ಉಪಾಯವನ್ನು ಹೇಳ್ಕೊಡ್ತದೆ. ಅದಕ್ಕೆ ಆಧ್ಯಾತ್ಮ ಮುಖರಾಗಬೇಕು. ನಾವು ಪ್ರಯತ್ನಪಟ್ಟು ಆಗಬೇಕಾದದ್ದು ಅಧ್ಯಾತ್ಮ ಮುಖರು. ಏನು ಸೃಷ್ಟಿಗೆ ಬಂದದ್ರ ಲಾಭ? ಸೃಷ್ಟಿಯಲ್ಲೂ ಇಂತಿಂಥ ಪರಿವಾರೊಟ್ಟಿಗೆ ನನ್ನನ್ನು ಒಬ್ಬ ಸದಸ್ಯನನ್ನು ಮಾಡಿದ್ದಾನೆ ಅಂದರೆ ಏನಿದ್ರ ಹಿನ್ನೆಲೆ? ಇದನ್ನು ಗೋಳಾಡಿಸ್ಬೇಕು ಅನ್ನೋದೇ ಪರಮಾತ್ಮನಿಗೆ ಉದ್ದೇಶನಾ, ಅಥವಾ ನಮ್ಮನ್ನು ತೇಲಾಡಿಸ್ಬೇಕು ಅಂತ ಉದ್ದೇಶನಾ? ಅರೆ, ನಮ್ಮನ್ನು ಗೋಳಾಡಿಸಿ ಅವನಿಗಾಗೋ ಲಾಭ ಆದರೂ ಏನಿದೆ? ಈ ವಿವೇಕ ಮನುಷ್ಯನಿಗೆ ಯಾವಾಗ ಬರೋದು? ಅಥವಾ ನಮ್ಮನ್ನು ಇಲ್ಲಿ ಯಾವಾಗಲೂ ದುಃಖಿಗಳನ್ನು ಮಾಡಬೇಕು, ಬಡತನದಲ್ಲಿರಬೇಕು, ರೋಗ ರುಜಿನಗಳನ್ನು ಕೊಟ್ಟು ಬಳಲಿ ಬೆಂಡು ಮಾಡಬೇಕು, ಅದನ್ನು ನೋಡಿ ಅವನು ಖುಷಿ ಪಡ್ತಾನ? ಇದ ಆನಂದಪೂರ್ಣ ಅಂದರೆ? ದೇವರು ಯಾವಾಗಲೂ ಆನಂದಪೂರ್ಣ ಅಂತ ಹೇಳೋದ್ರದ್ದು ಅಭಿಪ್ರಾಯ, ತನ್ನ ಕೈ ಕೆಳಗಿರುವ ನಮ್ಮನ್ನು ಸೃಷ್ಟಿಗೆ ತಂದು ಇದೇ ಸೃಷ್ಟಿಯೊಳಗೆ ಬಿದ್ದು ಒದ್ದಾಡ್ತಿರು, ಹೊರಳಾಡ್ತಿರು, ನಾನು ನೋಡಿ ಆನಂದಪೂರ್ಣನಾಗಿರ್ತೀನಿ. ಇದ ಆನಂದಪೂರ್ಣ ಅಂತ ಉಪನಿಷತ್ತುಗಳು ಹೇಳ್ಕೊಡೋದ್ರದ್ದು ಉದ್ದೇಶ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಬ್ರಹ್ಮನ ಲಕ್ಷಣವನ್ನು ಅಧ್ಯಾತ್ಮಶಾಸ್ತ್ರಗಳಲ್ಲಿ ವಿವರಣೆ ಕೊಟ್ಟು, ಆನಂದ ಸ್ವರೂಪ ಚಿನ್ಮಯನಿದ್ದಾನೆ, ಸಾಕಾರನಿದ್ದಾನೆ, ನಮ್ಮೊಳಗಿದ್ದಾನೆ, ನಿಮ್ಮೊಳಗಿದ್ದಾನೆ, ಅವನಿಲ್ಲದ ಜಾಗಗಳಿಲ್ಲ, ಇದನ್ನೆಲ್ಲ ಹೇಳೋ ಉದ್ದೇಶ ಎಲ್ಲ ಕಡೆಯಲ್ಲೂ ನಮ್ಮೊಳಗೆ ಇದ್ದು ನಮ್ಮನ್ನೇ ನೋಡಿಕೊಂಡು ನಾವು ಯಾವಾಗಲೂ ಹೊರಳಾಡ್ತಿರ್ಬೇಕು ಅಂತನ ದುಃಖದ ಬೇನೆಯಲ್ಲಿ. ಅದಲ್ಲ ಅಂದರೆ ಸೃಷ್ಟಿಗೆ ಬರಿಸಿದ ಯಾಕೆ? ಅದು ಅಧ್ಯಾತ್ಮಶಾಸ್ತ್ರ ನೋಡಬೇಕಲ್ಲ. ಕರ್ಮಗಳು ಅಂದರೆ ಎಷ್ಟು ವರ್ಷದ್ದಿದೆ?
ಅದರದ್ದೇ ಆದಂಥ ಒಂದು ಸರಿಯಾದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಂತ ನಾಳೆ ಮಾರ್ಚ್ನಲ್ಲಿ ಸಿದ್ಧಪಡಿಸ್ತೇವಲ್ಲ, ಅದರದ್ದೇ ಆದಂಥ ಫೈಲ್ ಓಪನ್ ಆಗಿದೆ ಅಂದರೆ ಅದು ಎಷ್ಟಾಗಿದೆ, ಎಷ್ಟು ಕಳಿಬೇಕಿದೆ, ಪ್ರಾರಬ್ಧ ಅಂತ ಯಾವುದನ್ನು ಕರೀತಾರೆ, ಸಂಚಿತ ಅಂತ ಯಾವುದನ್ನು ಗುರುತಿಸ್ಬೇಕು, ಆಗಾಮಿ ಅಂತ ಯಾವುದನ್ನು ಕರಿಬೇಕು, ಅವು ಪರ್ಮನೆಂಟಾಗಿ ನಮ್ಮ ಜೊತೆಗೆ ಇರೋದಾ, ಸೊಲ್ಯೂಷನ್ನೇ ಇಲ್ವಾ, ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ, ಅಥವಾ ಈ ಸಮಸ್ಯೆಗೂ ಪರಿಹಾರ ಇದೆ ಅಂದರೆ ಯಾವುದರಿಂದ? ತದಧಿಗಮ ಉತ್ತರ ಪೂರ್ವ ಅಘಯೋ ಅಶ್ಲೇಷ ವಿನಾಶವು. ಈ ಸಮಸ್ಯೆಗೂ ಪರಿಹಾರ ಕಂಡುಕೊಳ್ಳಿಕ್ಕೆ ಒಂದು ಉಪಾಯ ಇದೆ ಅಂತ ಉಪನಿಷತ್ತುಗಳು ಹೇಳ್ತಾವೆ ಅಂದರೆ ಆ ಉಪಾಯ ಯಾವುದು? ಅದು ಆ ಬಿಂಬನ ಸಾಕ್ಷಾತ್ಕಾರ. ಆ ಬಿಂಬ ನಮ್ಮೆಲ್ಲರಿಗೆಂದು ಸಾಕ್ಷಾತ್ಕೃತನಾಗ್ತಾನೆ. ನಮ್ಮ ಸಂಚಿತ, ನಮ್ಮ ಆಗಾಮಿಗಳು ತಾನಾಗೆ ದೂರ ಆಗಿಬಿಡ್ತಾವಂತ. ಎಷ್ಟು ಶಕ್ತಿ ಭಗವಂತನಿಗಿದೆ! ಇನ್ನೂ ಎಷ್ಟೋ ಜನ್ಮ ಜನ್ಮಗಳ ಸಂಚಿತ ಆಗಾಮಿಗಳನ್ನು ಏನೂ ನಮಗೆ ಮಾಡದಂತೆ ಅದನ್ನು ಕರ್ಮವನ್ನೇ ದೂರ ಸರಿಸಲಿಕ್ಕಿರೋ ಒಂದೇ ಶಕ್ತಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಇದೆ. ಇದು ಪ್ರಮಾಣಗಳಿಂದ ನಿಶ್ಚಿತವಾಗಿದೆ. ಪ್ರಾರಬ್ಧ ಮಾತ್ರ ಅನುಭವಿಸಲೇಬೇಕಾಗ್ತದೆ. ಆ ಪ್ರಾರಬ್ಧವನ್ನು ಅತಿಶಯಿತ ಕಾರುಣ್ಯದಿಂದ ಉಪಮರ್ದಂಚ ಅದನ್ನೂ ಆ ಭಗವಂತ ನಿನಗೆ ಕಡಿಮೆ ಮಾಡಬಲ್ಲ. ಇದಲ್ವೇ ಅಧ್ಯಾತ್ಮಶಾಸ್ತ್ರ? ಇಲ್ಲಿಗೆ ಬರಬೇಕಲ್ಲ ನಾವು. ಎಷ್ಟು ಸಂತೋಷ ಕೊಡ್ತದೆ, ಎಷ್ಟು ಮೈಮರೆಸ್ತದೆ ನಮ್ಮನ್ನು ಅಧ್ಯಾತ್ಮಶಾಸ್ತ್ರ, ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಪ್ರಶ್ನೆಗಳಿಗೆ ಒಂದೊಂದು ಪದಗಳಲ್ಲಿ ಉತ್ತರ ಕೊಡ್ತಾರಂತೆ. ಯಮೇಕ ಪದೇ ಸರಸ್ವತಿ ಶ್ರುತಿ ಭರ್ತು ಪರಿಪೂರಯತ್ಯಹೋ. ವೇದವ್ಯಾಸರ ಒಂದೊಂದು ಮಾತು, ಒಂದೊಂದು ಪದ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದು 1000 ಪ್ರಶ್ನೆಗಳಿಗೆ ಒಂದು ಪದ ಉತ್ತರ ಅಂತ. ಇಮ್ಯಾಜಿನ್ ಇಟ್. ಎಂದಾದರೂ ಇಮ್ಯಾಜಿನ್ ಮಾಡ್ಕೋತೀರಾ? 1000 ಪ್ರಶ್ನೆಗಳಿಗೆ ಒಂದು ಪದ ಉತ್ತರ ಆಗ್ತದೆ ಅಂದರೆ ಆ ಪದದ ಗಾಂಭೀರ್ಯ ಎಷ್ಟಿರಬೇಡ? ಅಲ್ಲಿಗೆ ಬರಬೇಕಲ್ಲ ನಾವೆಲ್ಲ. ನಮ್ಮದೇನಾಗಿದೆ ಅಂದರೆ ಆ ಅಧ್ಯಾತ್ಮ ಮುಖದ ಹತ್ರ ಹೋದರೆ ಇದ್ದದ್ದು ಎಲ್ಲಿ ದುಃಖ ಬಂದುಬಿಡ್ತದೋ ಮತ್ತೆ ಹೋಗಿಬಿಡ್ತದೋ ಅಂತ ನಾವು ಹೆದರ್ಲಿಕ್ಕೆ ಶುರು ಮಾಡಿದ್ದೀವಿ. ಇದು ಸಮಸ್ಯೆ. ನೀವೇನೋ ಹೇಳಿದ್ರಿ ಅಂತ ನಾವು ಅಧ್ಯಾತ್ಮ ಮುಖರಾದ್ವಿ, ಮೊದಲೇ ಆರಾಮಿದ್ವಿ. ಕೆಲವ್ರು ಹಾಗೆ ಹೇಳ್ತಾರೆ, ಮೊದಲೇ ಆರಾಮಿದ್ವಿ. ಸ್ವಲ್ಪ ಇತ್ತೀಚೆಗೆ ಪುರಾಣ ಇದೇನೋ ಅಧ್ಯಾತ್ಮ ಪಾಠ ಶಾಸ್ತ್ರ ಶುರು ಮಾಡಿದಾಗಿಂದ ಮನೆಯಲ್ಲಿ ಎಲ್ಲಿಲ್ಲದ ಸಮಸ್ಯೆ ಶುರು ಆಗಿಬಿಡ್ತು ಅಂತೀವಿ. ಒಂದಕ್ಕೊಂದಕ್ಕೆ ಲಿಂಕ್ ಹಚ್ಚಿ ಅದಕ್ಕೆ ತಾಳ ತಂತಿ ಎಲ್ಲ ಸೇರಿಸಿ ಇಲ್ಲದೇ ಇದ್ದದ್ದೆಲ್ಲ ನಾಶ ಮಾಡ್ಕೊಂಡ್ಬಿಡ್ತೇವೇನೋ. ಬೇಡವೇ ಬೇಡ, ಈಗಲೇ ಆರಾಮಿದ್ದೇವೆ ಅಂತ ಕೆಲವರಿಗೆ ಆ ಅಭಿಪ್ರಾಯ. ಆದರೆ ಅಧ್ಯಾತ್ಮ ಮನುಷ್ಯನನ್ನು ಎತ್ತರ ಕರ್ಕೊಂಡು ಹೋಗ್ತದೆ ಅನ್ನೋದು ನಿಜವೇ. ಅದಕ್ಕೆ ಆ ಹರ್ಯೇಶ್ವರು ಶಬಲಾಶ್ವರು 10,000 ಜನ ಇದ್ರಂತೆ ನೋಡ್ರಿ. 10,000 ಜನರಿಗೆ ಒಂದು ಅಧ್ಯಾತ್ಮದ ಮುಖವನ್ನು ತೋರಿಸಿ ನಾರದರು ಪುನಃ ದಕ್ಷನ್ ಮನೆ ಕಡೆಗೆ ಹಣಿಕೆ ಹಾಕದಂತೆ, ತಂದೆ ಮನೆ ಕಡೆಗೆ ಹಣಿಕೆ ಹಾಕದೇ ಇದ್ದ ಹಾಗೆ ಅವರನ್ನೆಲ್ಲ ಮೋಕ್ಷಕ್ಕೆ ಕರ್ಕೊಂಡು ಹೋದ್ರಂತೆ. ಅಂಥೇಳಿ ಈಗ ನಾವ್ಯಾರು ಮನೆ ಕಡೆಗೆ ಹಣಿಕೆ ಹಾಕದೇ ಇರೋ ಹಾಗಾಗೋದು ಬೇಡ. ಏನು ಆಚಾರ್ಯರು ಒಳ್ಳೆ ದಾರಿ ಹೇಳಿಬಿಟ್ರು, ಅಧ್ಯಾತ್ಮದ ಮುಖ ಮಾಡಿದರೆ ಎಲ್ರಿಗೂ ಕ್ಷೇಮ ಅಂತ ಉದ್ದೇಶ. ಪುರಾಣಗಳದ್ದು ವಿಪರೀತಾರ್ಥ ಅಂದರೆ ಇದೆ. ಪುರಾಣಗಳನ್ನು ವ್ಯತ್ಯಸ್ತವಾಗಿ ಅರ್ಥ ಮಾಡ್ಕೊಳ್ತೀವಿ, ಅದು ಬೇಡ. 7ನೇ ಸ್ಕಂದ ಶ್ರೀಮದ್ ಭಾಗವತ ಇದೆಯಲ್ಲ, ಆ ಪ್ರಹ್ಲಾದ, ಅವರ ತಂದೆ ಹಿರಣ್ಯಕಶ್ಯಪು, ಅದೆಲ್ಲ ಯೋಗ. ಮನುಷ್ಯನಿಗೆ ಒಂದು ದೊಡ್ಡ ಯೋಗ ಅಂತ ತಿಳಿಬೇಕು. ಯೋಗ ಅಂದರೆ ಪ್ರಹ್ಲಾದ ಜಗತ್ತಿಗೆ ಸಾರಿದ್ದು ನಿಶ್ಚಂಚಲವಾದ ಭಕ್ತಿಯ ಯೋಗವನ್ನು. ಅಪಾರವಾದ ಭಕ್ತಿ. ಭಕ್ತಿಯೇ ಎಷ್ಟರ ಮಟ್ಟಿಗಿತ್ತು, ತಲೆ ಹಿಡಿದು ಹೇಳಿದ, ಎಲ್ಲಿದ್ದಾನೆ ಹೇಳಿ ರಕ್ಷಣೆ ಮಾಡುವ ಆ ನಿನ್ನ ದೇವರು. ತಲೆ ಹಿಡಿದು ಗಟ್ಟಿಯಾಗಿ ಎಳೆದು ಕೊಲ್ತೇನೆ ಅಂತ ಖಡ್ಗ ಸೆಳೆದು, ಇನ್ನೇನು ತಲೆಗೆ ಖಡ್ಗ ಬೀಳಬೇಕು, ಎಲ್ಲಿದ್ದಾನೆ ಹೇಳು ನಿನ್ನ ರಕ್ಷಣೆ ಮಾಡು ಹರಿ. ಆ ಪ್ರಹ್ಲಾದ ಏನು ಹೇಳ್ತಾನೆ ಆವಾಗ? ಪ್ರಹ್ಲಾದ ಏನು ಹೇಳ್ದ? ಅಪ್ಪ
ಎಲ್ಲಿದ್ದಾನೆ ಅಂತ ಕೇಳ್ತಿ, ಎಲ್ಲಿಲ್ಲ ಹೇಳು ಅಂತಂದ. ಎಲ್ಲಿಲ್ಲ ಹೇಳು? ಎಲ್ಲೆಡೆ ಇರೋನನ್ನು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಏನು ಹೇಳೋಣ? ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಒಳಗಿದ್ದಾನೆ, ಹೊರಗಿದ್ದಾನೆ, ನನ್ನೊಳಗಿದ್ದಾನೆ, ನಿನ್ನೊಳಗಿದ್ದಾನೆ, ಅವನಿಲ್ಲದ ಜಾಗ ಯಾವುದಿದೆಯೋ? ಇದು ಯೋಗ. ಮನುಷ್ಯನಿಗೆ ಎರಡು ರೀತಿ ಸಾಧಕರಿದ್ದಾರೆ. ಭಗವಂತ ಎಲ್ಲೆಡೆ ವ್ಯಾಪ್ತನಿದ್ದಾನೆ ಅಂತ ತಿಳಿಯೋದು ಒಂದು, ಭಗವಂತ ಎಲ್ಲೆಡೆ ವ್ಯಾಪ್ತನಿದ್ದಾನೆ ಅಂತ ಉಪಾಸನೆ ಮಾಡೋದು ಮತ್ತೊಂದು. ಎಲ್ಲರಿಗೂ ಉಪಾಸನೆ ಅರ್ಹತೆ ಇರಲ್ಲ, ಅಧಿಕಾರ ಬೇರೆ ಬೇರೆ, ಅವರವರ ಅರ್ಹತೆಗೆ ಅನುಗುಣವೇ ನಾವು ಮಾಡಬೇಕು. ಆದರೆ ತಿಳಿಲೇಬೇಕಾಗಿದೆ ಎಲ್ಲೆಡೆ ಭಗವಂತನಿದ್ದಾನೆ, ಇದು ಪ್ರಮಾಣಗಳಿಂದ ನಾವು ನಿಶ್ಚಯಿಸ್ಕೊಳ್ಬೇಕು. ಆಗಮಗಳ ಮಾತಿನಂತೆ ದೇವರು ಎಲ್ಲೆಡೆ ಇದ್ದಾನೆ ಅಂತ ನಿಶ್ಚಯಿಸ್ಕೊಳ್ಬೇಕು. ಅಂದ್ರೆ ಅರ್ಥ ಏನು? ಭಗವಂತ ಎಲ್ಲೆಡೆ ಇದ್ದರೆ ಅದರ ಮೇಲೆ ಬರುವ ಸಮಸ್ಯೆಗಳು ಏನು? ಆ ಕಾನ್ಸೆಪ್ಟಿನ ಮೇಲೆ ಅದನ್ನು ನಮಗೆ 7ನೇ ಸ್ಕಂದ ಚೆನ್ನಾಗಿ ಬಗೆಹರಿಸ್ತದೆ. ಎಲ್ಲೆಡೆ ದೇವರಿದ್ದಾನೆ ಅಂದರೆ ನನ್ನೊಳಗೂ ಇದ್ದಾನೆ, ನನಗೆ ಏಟು ಹಾಕಿದರೆ ದೇವರಿಗೆ ಏಟು ಆಗ್ತದೋ ಇಲ್ಲೋ, ಇದು ಸಮಸ್ಯೆ. ಈಗ ನಮಗೆ ಏಟು ಆಗ್ತಾ ಇದೆ, ಹಾಗಾದರೆ ಒಳಗೆ ನನ್ನೊಳಗೆ ದೇವರು ಇದ್ದರೆ ದೇವರಿಗೂ ಆಗಬೇಕಲ್ವೇ? ನಾವು ಒಂದು ಮನೆಯಲ್ಲಿರ್ತೀವಿ, ಭಗವಂತ ಎಲ್ಲೆಡೆ ಇಲ್ಲಿದ್ದಾನೆ ಅನ್ನೋದ್ರ ಮೇಲೆ ಬರುವ ಸಮಸ್ಯೆಗಳನ್ನು ಒಂದು ಪಟ್ಟಿ ಮಾಡ್ಬೋದು. ನೀವು ಒಂದೆರಡು ಹೇಳಿರ್ತೀನಿ ಸದ್ಯಕ್ಕೆ. ಆ ಮನೆ ಇದ್ದಕ್ಕಿದ್ದಾಗೆ ಛತ್ತು ಬಿದ್ದು ಹೋಯಿತು, ನಮ್ಮ ತಲೆ ಮೇಲೆ ಬಿದ್ದರೆ ನಮಗೆ ಏಟಾಗ್ತದೋ ಇಲ್ಲೋ? ಯಾಕೆ? ಛತ್ತು ಬಿತ್ತು, ಛತ್ತನ ಮೇಲಿನಿಂದ ಯಾರೋ ಹೊಡೆದ್ರು ಅಥವಾ ಇನ್ನೇನೋ ಆಯಿತು, ಬಿದ್ದ ಕೂಡಲೇ ಮನೆ ಒಳಗಿದ್ದವನಿಗೆ ಏಟಾಯ್ತೋ ಇಲ್ಲೋ ನಮಗೆ? ಹಾಗಾದರೆ ನಮ್ಮೊಳಗೂ ದೇವರು ಇರೋದಾದರೆ ನಮಗಾಗೋ ಏಟುಗಳೆಲ್ಲ ಯಾರಿಗಾಗಬೇಕು? ದೇವರಿಗಾಗಬೇಕು. ಮನುಷ್ಯನಿಗೆ ತಾನೇ ಪುಣ್ಯ ಪಾಪಗಳ ಲೇಪ, ದುಃಖದ ಅನುಭವದ ಹಿಂದೆ ಪಾಪ ತಾನೇ ಇದೆ. ಅರೆ, ನಮ್ಮೊಳಗೆ ದೇವರು ಇರೋದಾದರೆ ದುಃಖದ ಅನುಭವ ನಮಗೆ ಮಾತ್ರ ಯಾಕೆ? ನಮ್ಮೊಳಗಿರುವಂಥ ದೇವರಿಗೆ ಯಾಕಿಲ್ಲ? ಅವನಿಗೆ ಅದಾನ? ಹಾಗಾದರೆ ಅವನು ದೇವರು ಯಾಕೆ? ಇದು ಭಗವಂತ ವ್ಯಾಪ್ತನಿದ್ದಾನೆ, ಎಲ್ಲೆಡೆ ಇದ್ದಾನೆ ಅಂತಂದಾಗ ಬರುವ ಸಮಸ್ಯೆಗಳು. ನಮ್ಮ ಮೇಲೆ ನಮಗೆ ಸಮಸ್ಯೆಗಳು ಕಾಡ್ತವೆ. ಲೋಕದಲ್ಲಿ ಎಷ್ಟು ವಸ್ತುಗಳಿವೆ? ಸುಗಂಧಮಯವಾದದ್ದು, ದುರ್ಗಂಧಮಯವಾದದ್ದು. ದುರ್ಗಂಧದಲ್ಲಿ ದೇವರಿದ್ದಾನ? ಹಾಗಾದರೆ ಆ ಮೂಗಿಗೆ ದುರ್ಗಂಧ ಎಷ್ಟು ಬಡಿತಿರ್ಬೇಡ ಅವನಿಗೆ. ಅರೆ, ದೇವರಿಗೆ ಮೂಗಿಗೆ ದುರ್ಗಂಧ ಬಡೀತದ? ಮಲ ಇದೆ, ಯಾರಿಗೂ ಬೇಡವಾದ ಹೇಯ ವಸ್ತುಗಳಿವೆ. ಆ ಹೇಯ ವಸ್ತುಗಳಿಂದ ಆಗುವಂಥ ಹೇಯತೆ ದೇವರಿಗಿದೇನೋ ಇಲ್ಲೋ? ದೇವರಲ್ಲಿಯೂ ಹೇಯತೆಯನ್ನು ಕಾಣೋಣವಾ ಬೇಡವಾ? ಹೇಯ ವಸ್ತುಗಳೆಲ್ಲ ಅವನು ಎಲ್ಲೆಡೆ ವ್ಯಾಪಿಸಿರೋದಾದರೆ ಅಲ್ಲಿ ಬರಬೇಕಲ್ಲ. ಇತ್ಯಾದಿ ಅನೇಕ ಜಿಜ್ಞಾಸೆಗೆ ಒಳಪಡ್ತದೆ. ದೇವರು ಎಲ್ಲೆಡೆ ಇದ್ದಾನೆ ಅನ್ನುವ ಒಂದು ಕಾನ್ಸೆಪ್ಟಿನ ಮೇಲೆ ಬರುವ ಸಮಸ್ಯೆಗಳು. ಇವುಗಳಿಗೆ ಉತ್ತರ ಉಪನಿಷತ್ತಿನ ಮೂಲಕ, ಸೂತ್ರಗಳ ಮೂಲಕ ಕಂಡುಕೊಳ್ಬೇಕು. ಭಗವಂತ ಇರೋದು ನಿಜ, ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಉಪಾಯ ಇದೆ, ಅದನ್ನು ತಿಳ್ಕೊಳ್ಳೋಣ ಅಂತಾರೆ. ಅದಕ್ಕೆ ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ತಾರೆ. ಒಂದು ಕಬ್ಬಣ ಇದೆ, ಬೆಂಕಿಯಲ್ಲಿ ಹಾಕಿ ಕಾಯಿಸ್ತಾನೆ, ಯಾಕೆಂದರೆ ಕಬ್ಬಣ ಮಣಿಸ್ಬೇಕಿದೆ. ಚೆನ್ನಾಗಿ ಪೆಟ್ಟು ಹಾಕ್ತಾನೆ ಕಾದ ಮೇಲೆ, ಅದು ಹೇಗೆ ಬೇಕೋ ಹಾಗೆ ಮಣಿತದೆ. ಈಗ ಹೇಳು, ಏಟು ಹಾಕಿ ಕಬ್ಬಣ ಮಣಿಸಿದಾಗ ಏಟು ಕಬ್ಬಣಕ್ಕೋ ಕಬ್ಬಣದಲ್ಲಿ ಸೇರಿಕೊಂಡ ಬೆಂಕಿಗೋ ಅಂತ ಕೇಳ್ತಾರೆ. ಕಬ್ಬಣಕ್ಕೆ ಏಟು ಬೀಳ್ತದೆ ಹೊರತು ಬೆಂಕಿಗಲ್ಲ ತಾನೆ. ಭಗವಂತ ಬೆಂಕಿ ಇದ್ದ ಹಾಗೆ, ಅವನು ಇದ್ದಾನೆ. ಆದರೆ ನಮಗಾಗೋ ಏಟುಗಳನ್ನೆಲ್ಲ ಅವ ತಗೊಳ್ಬೇಕಾಗಿಲ್ಲ. ಬೆಂಕಿಗೆ ಯಾರು ಏಟು ಹಾಕಲ್ಲಪ್ಪ, ಕಬ್ಬಣಕ್ಕೆ ಏಟು ಹಾಕ್ತಾರೆ, ಇದನ್ನು ಆಲೋಚನೆ ಮಾಡು ಅಂತಂತಾರೆ. ಬೆಂಕಿಗೆ ಏಟು ಇಲ್ಲಲ್ಲ. ಯಾರಾದರೂ ಬೆಂಕಿಗೆ ಹೊಡಿತಿದ್ದೇನೆ ಅಂತ ಕಬ್ಬಣ ಮಣಿಸುವಾಗ ಬೆಂಕಿಗೆ ಹೊಡಿತಿದ್ದೇನೆ ಅಂತ ಅನುಭವ ಇದೆಯೇ? ಬೆಂಕಿ ಚೀರಾಡ್ತದೆ, ಹೋರಾಡ್ತದೆ, ಶಬ್ದ ಮಾಡ್ತದೆ. ಕಬ್ಬಣ ತಾನೇ ಶಬ್ದ ಮಾಡೋದು. ಏಟು ಬೀಳ್ತಿದೆ, ಶಬ್ದ ಮಾಡ್ತದೆ.
ಬೆಂಕಿಗೆ ಏಟು ಬೀಳ್ತಿಲ್ಲ, ಅದಕ್ಕೆ ಶಬ್ದ ಮಾಡ್ತಿಲ್ಲ. ಹಾಗೆ ಭಗವಂತ ಬೆಂಕಿ ಇದ್ದ ಹಾಗೆ ಎಲ್ಲರೊಳಗಿದ್ದಾನೆ. ಅವನಿಗೆ ಏಟಿಲ್ಲ ಅಂದರೆ ದುಃಖ ಇಲ್ಲ, ಕರ್ಮಗಳ ಲೇಪ ಇಲ್ಲ. ಅವನು ಎಂದಿದ್ರೂ ತಾನು ಎಲ್ಲರೊಳಗಿದ್ರೂ ಈ ಏಟುಗಳು ಆಗದಂತೆ ತನ್ನನ್ನು ನೋಡ್ಕೊಳ್ತಾನೆ. ಇಷ್ಟು ಅದ್ಭುತವಾದ ವ್ಯಕ್ತಿತ್ವ ಭಗವಂತಂದು. ಇದನ್ನು ತಿಳಿಸ್ಲಿಕ್ಕೆ 7ನೇ ಸ್ಕಂದದಲ್ಲಿ ಎಲ್ಲೆಡೆ ಇದ್ದೇನಿ ಅಂತನ್ನೋದನ್ನು ತನ್ನ ಭಕ್ತರಿಗೆ ಮನವರಿಕೆ ಮಾಡಲಿಕ್ಕೆ ಭಗವಂತ ಕಂಬದಿಂದ ಬಂದ ಅಂತ ನಮಗೆ ಆ ಚರಿತ್ರೆಯನ್ನು ಅನುಸಂಧಾನ ಮಾಡಿಸ್ತದೆ. ಎಲ್ಲಿ ಬೇಕಾದಲ್ಲಿ ಬರ್ಬೋದಾಗಿತ್ತಲ್ಲ ದೇವರು, ಆಕಾಶದಿಂದ ಪ್ರಕಟನಾಗ್ಬೋದಾಗಿತ್ತು, ಭೂಮಿ ಬಿರುಕು ಬಿಟ್ಟುಕೊಂಡು ಮೇಲೆ ಎದ್ದು ಬರ್ಬೋದಾಗಿತ್ತು. ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ, ವಾಲ್ಮೀಕದಲ್ಲಿ ಭಗವಂತ ಬಂದು ಸೇರಿದ. ಹೇಗೆ ವೈಕುಂಠದಿಂದ ನೇರ ಇಳಿದು ಬಂದಿದ್ದಾನೆ, ಹಾಗೆ ವೈಕುಂಠದಿಂದ ನೇರ ಇಳಿದು ಬರಲಿಕ್ಕೆ ಬರ್ತದೆ. ಕಂಬದಿಂದ ಬಂದ. ಯಾಕೆ? ಅವನು ಆಕ್ಷೇಪ ಮಾಡಿದ್ದ, ಹಿರಣ್ಯಕಶ್ಯಪು ಎಲ್ಲಿದ್ದಾನೆ, ನಿನ್ನನ್ನು ರಕ್ಷಣೆ ಮಾಡೋ ಶ್ರೀಹರಿ ಎಲ್ಲಿದ್ದಾನೆ, ಇಲ್ಲಿದ್ದಾನ ಅಂತ ಆಕ್ಷೇಪಿಸಿದ್ದ. ಅದಕ್ಕೆ ಆತ ಉತ್ತರಿಸುವಾಗ ಎಲ್ಲಿಲ್ಲ, ಇಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ, ನಿನ್ನೊಳಗಿದ್ದಾನೆ, ನನ್ನೊಳಗಿದ್ದಾನೆ, ಕಂಬದಲ್ಲಿದ್ದಾನ ಅಂತ ಆಕ್ಷೇಪಿಸಿದ್ದ. ಆ ಆಕ್ಷೇಪಕ್ಕೆ ಉತ್ತರ ಕೊಡಬೇಕಲ್ಲ. ಉತ್ತರ ಕೊಡುವಾಗ ಪ್ರಹ್ಲಾದ ಕಂಬದಲ್ಲಿಯೂ ಇದ್ದಾನೆ ಅಂತ ಉತ್ತರ ಕೊಟ್ಟಿದ್ದ. ಹಾಗಾದರೆ ಕಂಬದಿಂದ ದೇವರು ಬರದೇ ಹೋಗಿದ್ದಿದ್ರೆ ಭಗವಂತ ಹಾಗಾದರೆ ಕಂಬದಲ್ಲಿ ಇಲ್ವೇನೋ ಅಂತ ಭ್ರಾಂತಿ ಭಕ್ತನಿಗೆ ಬರ್ತಿತ್ತಂತೆ. ಅದಕ್ಕೆ ಕಂಬದಿಂದ ಬಂದ ಅಂತ ಭಾಗವತ ಹೇಳ್ತದೆ. ಭಕ್ತನ ಬಾಯಲ್ಲಿ ಬಂದದ್ದು ಮಾತು ಸತ್ಯ ಆಗಬೇಕು. ನನ್ನ ಬಾಯಲ್ಲಿ ಬಂದ ಮಾತು ಎಷ್ಟು ಸತ್ಯವೋ ನನ್ನ ಭಕ್ತನ ಬಾಯಲ್ಲಿ ಬಂದ ಮಾತು ಅಷ್ಟೇ ಸತ್ಯ. ಹಾಗಾಗಿ ಭಕ್ತನ ಮಾತು ಸತ್ಯ, ನಾನು ಎಲ್ಲೆಡೆ ಇರೋದು ಸತ್ಯ. ಅವನಂದ ನನಗೆ ಕಾಣ್ತಿಲ್ಲ ಅಂತ. ಸ್ತಂಭೆ ಅಂತ ಕೂಗಿದ್ನಂತೆ ಪ್ರಹ್ಲಾದ, ದೃಶ್ಯತೆ ಅನ್ನಂತೆ. ಸ್ತಂಭೆ ಅಂತ ಬಿಡಿಸ್ಕೊಳ್ಬೇಕು, ಪ್ರಹ್ಲಾದನ ಉತ್ತರ ದೃಶ್ಯತೆ ಅಂತ ಇಟ್ಕೊಳ್ಬೇಕಂತೆ. ಸತ್ಯ ನೋಡಿ, ಅದು ಆ ಶಬ್ದ ಆಗಿದೆ ಅಲ್ಲಿ. ಅದನ್ನು ಮಹಾನುಭಾವರು ಸತ್ಯಧರ್ಮರು ತಿಳಿಸ್ತಾರೆ ನಮಗೆ. ಸ್ತಂಭೆ ಕಂಬದಲ್ಲಿ ಕಾಣ್ತಿಲ್ಲಲ್ಲ, ದೃಶ್ಯತೆ ಇದು ಪ್ರಹ್ಲಾದ ಹೇಳಿದ ಉತ್ತರ ಅಂತ. ಅರೆ ನಿನಗೆ ಕಾಣದೇ ಇದ್ದರೆ ನಾನೇನು ಮಾಡಲಿ, ನನಗೆ ಕಾಣ್ತಿದ್ದಾನಲ್ಲ ಅಂತನ್ನಂತೆ. ಅಲ್ಲಿಯೂ ವ್ಯತ್ಯಾಸ ಮತ್ತೆ ಸ್ಪಷ್ಟಪಡಿಸ್ತದೆ ಭಾಗವತ. ಎಲ್ಲೆಡೆ ಇದ್ದವನನ್ನು ಕಾಣಬೇಕಾದ್ರೆ ಹಿರಣ್ಯಕಶ್ಯಪು ಆದರೆ ಕಾಣಲ್ಲ. ಹಿರಣ್ಯಕಶ್ಯಪು ಆಕ್ಷೇಪದ ಸಂತತಿ, ಪ್ರಹ್ಲಾದ ವಿಶ್ವಾಸದ ಸಂತತಿ. ಹಾಗಾಗಿ ಅವನಿಗೆ ಕಾಣಿಸ್ತಾನೆ ಅಂತ ಅರ್ಥ ಅಂತ. ಅಂದರೆ ಅಭಿಪ್ರಾಯ, ದೇವರು ಇಲ್ಲ, ನನಗೇನು ಮಾಡಿಲ್ಲ, ಮಾಡೋದೂ ಇಲ್ಲ, ಅವನನ್ನು ವಿಶ್ವಾಸ ಮಾಡಿ ಏನಿದೆ, ಈ ಆಕ್ಷೇಪದಲ್ಲೇ ಮುಳುಗಿದವನಿಗೆ ದೇವರು ಎಂದೂ ಕಾಣಲ್ಲ. ದೇವರಿದ್ದಾನೆ, ಇಂದಲ್ಲ ನಾಳೆ ನನಗೆ ಕಾಣ್ತಾನೆ. ಈ ವಿಶ್ವಾಸದ ಸಂತತಿ ಪ್ರಹ್ಲಾದ. ಇದನ್ನು ನಮಗೆ ಸ್ಪಷ್ಟಪಡಿಸಬೇಕಾಗಿದೆ. ಹಾಗಾದರೆ ಈ ವಿಶ್ವಾಸ, ಈ ಶ್ರದ್ಧೆ, ಎಲ್ಲೆಡೆ ಇದ್ದಾನೆ ಎನ್ನುವ ತಿಳುವಳಿಕೆ, ಅದನ್ನು ಮನನ ಮಾಡಿದ್ದು ತಾನೊಬ್ಬನೇ ಅಲ್ಲದೆ ನಾಸ್ತಿಕನಂತೆ ನಿಂತ ತಮ್ಮ ಅಪ್ಪನಿಗೂ ಕೂಡ ಅದನ್ನು ಪ್ರತ್ಯಕ್ಷವಾಗಿ ತೋರಿಸಿದ್ದು. ಇಷ್ಟೆಲ್ಲ ಮಾಡಿಸ್ಲಿಕ್ಕೆ ಹೊರಟ ಮೇಲೆ ಅನಿವಾರ್ಯವಾಗಾದರೂ ದೇವರು ಬರಬೇಕಾಯ್ತು. ಈಗ ಇಲ್ಲದೆ ಮೇಲಿನಿಂದಲೇ ಹಿರಣ್ಯಕಶಿಪುನನ್ನು ಕೊಲ್ಲಬೇಕು ಅಂತಂದ್ರೆ ಮೇಲಿನಿಂದ ಸಂಕಲ್ಪ ಮಾಡಿದರೆ ಹಿರಣ್ಯಕಶಿಪು ಸತ್ತೋಗ್ತಿದ್ದ. ಇಡೀ 14 ಲೋಕವನ್ನು ಪ್ರಳಯ ಮಾಡುವ ನರಸಿಂಹನಿಗೆ ಅದು ಕುಡಿನೋಟದಿಂದ ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತ ಬ್ರಹ್ಮೇಶ ಶಕ್ರೋತ್ಕರಾ. ಅರೇ, ಒಂದು ಕುಡಿನೋಟದ ಕಿಡಿಯಿಂದ ಇಡೀ ಬ್ರಹ್ಮಾಂಡವನ್ನು ಸಂಹಾರ ಮಾಡುವ ಶಕ್ತಿ ಇರುವ ಲಕ್ಷ್ಮೀ ನರಸಿಂಹನಿಗೆ ಹಿರಣ್ಯಕಶಿಪುವಿನ ಮುಂದೆ ಬಂದು ಥಕತೈ ಅಂತ ಕುಣಿದು ಗೆಜ್ಜೆ ಶಬ್ದ ಮಾಡಿ ಅವನನ್ನು ಎಳೆದಾಡಿ ಅವನನ್ನು ತೊಡೆ ಮೇಲೆ ಹಾಕ್ಕೊಂಡು ಅವನ ನಖದಿಂದ ಬಗೆದು ಆಂತ್ರಮಾಲೆಯನ್ನು ಹೀಗೆ ಕರಳನ್ನು ಕಿತ್ತಿ ಎಳೆದು ಕುತ್ತಿಗೆಗೆ ಹಾಕ್ಕೊಳ್ಬೇಕಾದ ಅವಶ್ಯಕತೆ ಇತ್ತೇನು? ಹಿರಣ್ಯಕಶಿಪುನನ್ನು ಕೊಲ್ಲೋದು ಲಕ್ಷ್ಮೀ ನರಸಿಂಹಾವತಾರದಲ್ಲಿ ಎಷ್ಟು ದೊಡ್ಡ ಕೆಲಸ, ಅದು ಎಷ್ಟು ದೊಡ್ಡ ಕೆಲಸ ದೇವರಿಗದು.
ಅದು ಏನು ದೊಡ್ಡದು ಅದಲ್ಲ. ಅಲ್ಲಿ ನಡೆದ ಪ್ರತಿ ಘಟನೆಗಳು ಮನುಷ್ಯನಿಗೆ ಬಹಳ ದೊಡ್ಡ ಭಗವಂತನ ಮಹಿಮೆಯನ್ನು ಅರಿವು ಮೂಡಿಸಬೇಕಾಗಿದೆ. ಅದೇ ಲಕ್ಷ್ಮೀ ನರಸಿಂಹ ಅವತಾರದ ಉದ್ದೇಶ. ಯಾಕೆ ಭಕ್ತ ಹೇಳಿದ್ದಾನೆ ಎಲ್ಲೆಡೆ ಇದ್ದಾನೆ ಅಂತ, ಅದನ್ನು ಸತ್ಯ ಮಾಡಬೇಕಿದೆ. ಭಕ್ತನ ವಾದ ಸತ್ಯ ಮಾಡೋದಲ್ಲದೇನೆ ಭಗವಂತ ಮತ್ತೊಂದು ಅಭಯ ನೀಡಬೇಕಾಗಿದೆ. ಮತ್ತೊಂದು ಅಭಯ, ನನ್ನನ್ನು ಈ ಪರಿ ವಾದ ಮಾಡಿ ಯಾರೇ ಕರೆದ್ರೂ ನಾನು ಬರ್ತೇನೆ ಅಂತ ಜಗತ್ತಿಗೆ ತೋರಿಸ್ಬೇಕಿದೆ. ಇದೇ ಉಪಾಯ ನನ್ನನ್ನು ಪಡೀಲಿಕ್ಕೆ, ಇದಕ್ಕಿಂತ ಬೇರೆ ಉಪಾಯ ಇಲ್ಲ ನನ್ನ ಪಡೀಲಿಕ್ಕೆ ಅಂತ ಜಗತ್ತಿಗೆ ಸಂದೇಶ ಕೊಡಬೇಕಿದೆ. ಅದಕ್ಕೆ ಭಗವಂತ ಲಕ್ಷ್ಮೀ ನರಸಿಂಹನಾಗಿ ಭಕ್ತಿಗೆ ಪೂರ್ಣ ಕಟ್ಟು ಬಿದ್ದು ಇನ್ನು ನನ್ನನ್ನು ಬಿಡಲ್ಲ ಪ್ರಹ್ಲಾದ, ಎಷ್ಟು ಪರಿಯಿಂದ ನನ್ನನ್ನು ಸ್ಮರಿಸ್ತಿದ್ದಾನೆ, ರಕ್ಷಣೆ ಮಾಡ್ತಾನೆ ಅಂತ ವಿಶ್ವಾಸ ಮಾಡ್ತಿದ್ದಾನೆ ಅಂತ ಅದಕ್ಕೆ ಬಂದುಬಿಟ್ಟೆ. ಇದು ಉಪಾಯ. ಮನ್ಯೇ ಧನಾಭಿಜನರೂಪ ತಪಶ್ರುತೌ ಜ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ. ಧನ, ಅಭಿಜನ, ರೂಪ, ತಪಸ್ಸು, ಶ್ರುತ, ಓಜ ಯಾವುದು ಭಗವಂತನನ್ನು ಪ್ರಕಟಗೊಳಿಸಲಿಕ್ಕೆ, ಪ್ರಸನ್ನೀಕರಿಸಲಿಕ್ಕೆ ಕಾರಣ ಅಲ್ಲ. ಭಕ್ತ್ಯ ತುತೋಷ ಭಗವಾನ್ ನನು ಯೂಥಪಾಯ. ಭಕ್ತಿ ಮಾತ್ರ ಭಗವಂತನನ್ನು ಪ್ರಕಟಗೊಳಿಸಲಿಕ್ಕೆ, ಪ್ರಸನ್ನೀಕರಿಸಲಿಕ್ಕೆ ಸಾಧನ. ಹಾಗಾಗಿ ಈ ಕಥೆ ಇದು ಯೋಗ ಅಂತ ಚಿಂತನೆ ಮಾಡಬೇಕು. ಇದು ಯೋಗ. 8ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ 14 ಮನ್ವಂತರಗಳಿಗೆ ಸಂಬಂಧಪಟ್ಟಂತೆ ಕಥೆಗಳನ್ನು ಹೇಳ್ತಾರೆ. ಭಗವಂತನ ಅವತಾರಗಳು. ಸ್ವಯಂಭವ ಮನ್ವಂತರದಲ್ಲಿ ಭಗವಂತ ಮಾಡಿದ ಯಜ್ಞ ನಾಮಕ ದೇವರ ಅವತಾರದ ಕಥೆ. ಸಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ವೈವಸ್ವತ, ಸಾವರ್ಣಿ, ಯಜ್ಞ ಸಾವರ್ಣಿ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ರುದ್ರ ಸಾವರ್ಣಿ. ಈ ಸಾವರ್ಣಿ ಮನ್ವಂತರಗಳಲ್ಲೆಲ್ಲ ಭಗವಂತನ ಅವತಾರಗಳಾಗಿದೆ. ಅದನ್ನೆಲ್ಲ 8ನೇ ಸ್ಕಂದದಲ್ಲಿ ಹೇಳ್ತಾರೆ. 4ನೇ ಮನ್ವಂತರ ತಾಪಸ ಅಂತ, ಹರಿ ಅಂತ ಭಗವಂತನ ಅವತಾರ ಆಯಿತು. ಕಾರಣ ಏನು ಅಂದರೆ, ಒಂದು ಗಜೇಂದ್ರವನ್ನು ಗಟ್ಟಿಯಾಗಿ ಮೊಸಳೆ ಹಿಡ್ಕೊಳ್ತಂತೆ ಬಂದು ಕೆರೆಯಲ್ಲಿ. ಗಜೇಂದ್ರನಿಗೆ ಏನು ಮಾಡಿದರೂ ಬಿಡಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಪರಿತಪಿಸಿದ, ಪರಿವಾರವನ್ನೆಲ್ಲ ಸೇರಿಸ್ಕೊಂಡ. ಆ ಪರಿವಾರ ಎಲ್ಲ ಅಶಕ್ತ ಆಯಿತು. ಇನ್ನು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಕೈ ಬಿಟ್ಬಿಟ್ಟು, ಪರಿವಾರದವರು ಕೈ ಬಿಟ್ಟ ಮೇಲೆ ಗಜೇಂದ್ರನ ಮನಸ್ಸಲ್ಲಿ ಬಂದದ್ದು ಯಾರ ಬಗ್ಗೆ ಅಂದರೆ, ಜನ್ಮಾಂತರದ ಸಂಸ್ಕಾರದಿಂದ ಭಗವಂತನ ಸ್ಮರಣೆ ಬಂತಂತೆ. ಆದಿಮೂಲ ನಾರಾಯಣ ಅಂತ ನಾರಾಯಣನನ್ನು ಕೂಗಿದ. ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಕೂಗಿದ. ಅವನ ಕೂಗುವ ಮುನ್ನವೇ ಭಗವಂತ ಹೊರಟಿದ್ದಂತೆ ವೈಕುಂಠದಿಂದ. ಇವನು ಕೂಗು ಸ್ವಲ್ಪ ತಡವಾಯ್ತೇನೋ, ಅವ ಮೊದಲೇ ಹೊರಟಿದ್ದ ಗರುಡನ ಮೇಲೆ. ಹೋಗಬೇಡ ಅಂತ ಲಕ್ಷ್ಮಿ ಹಿಡಿದಿದ್ಲಂತ ಅವನನ್ನು. ಹೋಗಬೇಡ, ಈಗ ತಾನೇ ಬಂದಿದ್ದೀರಿ, ಮತ್ತೇನು ಹೋಗ್ತೀರಿ? ಇಲ್ಲ, ಹೋಗಬೇಕು ಅಂತ. ಸಾಮಾನ್ಯ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಮನೆಯೊಳಗೆ ಹೇಳಿ ಹೋಗ್ತಾನೆ ಯಜಮಾನ. ಹೇಳದೆ ಹೋದರೆ ತುಂಬ ಅವಸರ ಇದೆ ಅಂಥೇಳಿ ಅರ್ಥ. ಅದಕ್ಕೆ ದಾಸರನ್ ಮಡದಿಗೂ ಹೇಳದೆ ದುಡ್ಡನೆ ಬಂದು ಹಿಡಿದ ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಸಡಗರ್. ಇಲ್ಲೇ ಶ್ರೀನಿವಾಸನನ್ನೇ ವರ್ಣನೆ ಮಾಡಿದ್ದಾರೆ ಗೋಪಾಲದಾಸರು. ಬಾರಯ್ಯ ಬಾರಯ್ಯ, ಹೇ ಶ್ರೀನಿವಾಸ ಬಾರಯ್ಯ ಅಂತ. ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಇದೆಲ್ಲ ಶ್ರೀನಿವಾಸನನ್ನೇ ಕರೆದದ್ದು ಗೋಪಾಲದಾಸರು. ಸ್ಪಷ್ಟ ಹೇಳ್ತಾರೆ, ಮಡದಿಗೂ ಹೇಳದೆ ದುಡನೆ ಬಂದು ಪಿಡಿದ ನಕ್ರನ ಬಾಯಿ ಕಡಿದು ಬಿಡಿಸಿದನೆ. ಮನೆಯೊಳಗೆ ಹೇಳಲಿಲ್ಲ, ಅಷ್ಟು ವೇಗ. ಇವನು ಕೂಗೋ ತಡ ಮಾಡಲಿ, ನಾನು ಬರೋ ತಡ ಆಗಬಾರ್ದು ಅಂತ ಅನ್ಬಿಟ್ಟು ತಡ ಮಾಡದೆ ಬಂದು ಮೊಸಳೆಯಿಂದ ಬಿಡಿಸಿ, ಚಕ್ರದಿಂದ ಆ ಮೊಸಳೆ ಬಾಯನ್ನು ತುಂಡರಿಸಿ ಗಜೇಂದ್ರನನ್ನು ಮೋಚನೆ ಮಾಡಿದ ಕಥೆ 8ನೇ ಸ್ಕಂದದಲ್ಲಿ ಬರ್ತದೆ.
ಅದರ ಸಂದೇಶ ಏನು? ಭಗವಂತ ಈ ಚರಿತ್ರೆಯನ್ನು ತೋರಿಸಿ ನಮಗೆ ಕೊಡೋ ಸಂದೇಶ ಏನು? ನಮಗೆ ಕ್ಷೇಮದ ಕಥೆ ಇದು. ಕ್ಷೇಮ ಎಲ್ಲಿದೆ? ದೇವರನ್ನು ಸ್ಮರಣೆ ಮಾಡೋದರಲ್ಲಿ ಕ್ಷೇಮ ಇದೆ. ಪರಿವಾರದವರೆಲ್ಲರೂ ಇದ್ದಾರೆ, ಯಾರೂ ನಮ್ಮ ಕಷ್ಟಕ್ಕಾಗಲ್ಲ. ಪ್ರಯತ್ನ ಪಟ್ಟರು ಅವರಿಗೆ ನಮ್ಮ ಕಷ್ಟ ಪರಿಹರಿಸ್ಲಿಕ್ಕಾಗಲ್ಲ. ನೋಡಿ, ಹಾಗೆ ಇಲ್ಲಿ ಕಥೆ ಹೇಳಿದ್ದು. ಕೆಲವೊಮ್ಮೆ ಕಷ್ಟಕ್ಕೆ ಸ್ಪಂದಿಸೋದೇ ಇಲ್ಲ ಪರಿವಾರ. ಆದರೆ ಭಾಗವತ ಸ್ವಲ್ಪ ಬೇರೆ ಹೇಳ್ತು. ಕಷ್ಟಕ್ಕೆ ಸ್ಪಂದಿಸಿದರೂ ನಮ್ಮ ಕಷ್ಟ ಎಷ್ಟು ದೊಡ್ಡದು ಬಂದಿದೆ ಅದನ್ನು ಬಗೆಹರಿಸೋಷ್ಟು ಶಕ್ತಿ ಅವರಿಗಿರಲ್ಲ. ಎರಡೂ ಥರದ್ದಿದೆ ಅಲ್ಲ. ಕೆಲವೊಮ್ಮೆ ಕೆಲವರು ಸ್ಪಂದಿಸಿದರೆ ಸಾಕು, ನಮ್ಮ ಕಷ್ಟಗಳು ಪರಿಹಾರ ಆಗಿಬಿಡ್ತವೆ, ಅದನ್ನೂ ಮಾಡಲ್ಲ. ಅಂಥ ಪರಿವಾರದವರು ಇದ್ದಾರೆ. ಕೆಲವೊಮ್ಮೆ ಸ್ಪಂದಿಸ್ತಾರೆ ಪಾಪ, ಆದರೆ ಅವರಿಗೆ ನಮ್ಮ ಕಷ್ಟ ಕಳೆಯೋಷ್ಟು ಶಕ್ತಿ ಇರಲ್ಲ. ಅದು ಗಜೇಂದ್ರ ಮೋಚನೆ. ಹಾಗಾದರೆ ಮನುಷ್ಯನಿಗೆ ತನ್ನ ನೆಮ್ಮದಿ, ತನ್ನ ಮನಸ್ಸಿನ ಆನಂದ ಅದನ್ನು ಯಾರಿಂದ ಪಡಿಬೇಕು? ಕಷ್ಟಗಳು ಬಂದಾಗ ಅದನ್ನು ಯಾರಿಂದ ಪರಿಹಾರ ಮಾಡಿಕೊಳ್ಬೇಕು? ಯಾರ ಸ್ಮರಣೆಯಿಂದ, ಯಾರನ್ನು ಕೂಗಿ ಕರೆಯೋಣದ್ರಿಂದ, ಯಾರಲ್ಲಿ ವಿಶ್ವಾಸ ಮಾಡೋದರಿಂದ ಪರಿಹಾರ ಮಾಡಿಕೊಳ್ಬೇಕು. ಅದೇ ಅಲ್ವೇ ಕ್ಷೇಮ. ಅದನ್ನು ಹೇಳಿಕೊಡುವ ಕಥೆ ಗಜೇಂದ್ರ ಮೋಚನೆ ಉಪಾಖ್ಯಾನ ಅಂತ ಭಾಗವತ ನಮಗೆ ಅನುಸಂಧಾನ ಮಾಡಿಸ್ತೀವಿ. ಯಾಕೆಂದರೆ ಈಗೆಲ್ಲ ನಮ್ಮದು ಫಾಸ್ಟ್ ಫುಡ್ಡು, ಏನಿದ್ರೂ ಫಾಸ್ಟ್ ಅಂತಾನೀಗ. ಫುಡ್ಡು ಫಾಸ್ಟ್ ಆಗಬೇಕು, ಜೀರ್ಣ ನಿಧಾನ ಆಗಲಿ ಪರವಾಗಿಲ್ಲ, ಅದನ್ನು ಫಾಸ್ಟ್ ಅಂದಿಲ್ಲ ಇನ್ನು. ಅದು ಮುಂದೆ ಯಾವಾಗ ಬರ್ತದೋ ಅದಕ್ಕೇನೊಂದು ಔಷಧಿ ಗೊತ್ತಿಲ್ಲ. ಫುಡ್ಡು ಫಾಸ್ಟ್, ಈಗ ಎಲ್ಲ ಫಾಸ್ಟು. ಇದು ವಿಚಿತ್ರ. ನಮ್ಮ ರೋಗ ರುಜಿನಗಳು ಬರ್ತಾವೆ, ಅದಕ್ಕೆ ಆದ ತಾತ್ಕಾಲಿಕ ಔಷಧಿ ಸಿಕ್ಕರೂ ಪರವಾಗಿಲ್ಲ, ಅದು ಫಾಸ್ಟ್ ರಿಲೀಫ್ ಆಗಬೇಕು. ಅದಕ್ಕೆ ಫಾಸ್ಟ್ ರಿಲೀಫ್ ಅಂತ ಹೆಸರಿಟ್ಟಿರ್ತಾರೆ. ಬರೀ ರಿಲೀಫ್ ಅಲ್ಲ ಈಗ. ಮೊದಲೆಲ್ಲ ಬರೀ ರಿಲೀಫ್ ಅಂತಿದ್ರೆ ರಿಲೀಫ್, ಫಾಸ್ಟ್ ರಿಲೀಫ್ ಅಂತ. ಅದೇನೋ ಒಂದು ಖುಷಿ ನಮಗೆ. ಈಗ ತೊಗೊಂಡು ಕೂಡಲೇ ಈಗಲೇ ಪರಿಹಾರ. ತಲೆನೋವು ಈ ಕ್ಷಣ ಹೋಗಿಬಿಡ್ಬೇಕದು. ಬರುವಾಗ ಅದ್ರ ಹಿಂದೆ ನಾವೇನೆಲ್ಲ ಮಾಡಿದೆ ಅದು ಮುಖ್ಯ ಅಲ್ಲ. ಈಗ ಹೋಗಿಬಿಡ್ಬೇಕದು. ಹೋಗು ಅಂದರೆ ಹೋಗಿಬಿಡ್ಬೇಕು, ಬಾ ಅಂದರೆ ಬಂದುಬಿಡ್ಬೇಕು. ಎಲ್ಲ ಫಾಸ್ಟು, ಫಾಸ್ಟ್ ಟ್ರ್ಯಾಕ್, ಫಾಸ್ಟ್ ಫುಡ್, ಫಾಸ್ಟ್ ರಿಲೀಫ್, ಎಲ್ಲದರಲ್ಲೂ ಫಾಸ್ಟ್ ಅಂತಾನೆ. ದೇವರಷ್ಟು ಫಾಸ್ಟ್ ಇದೆಯಾ? ಅದನ್ನೇ ಭಾಗವತ ಸ್ಪಷ್ಟಪಡಿಸ್ತದೆ. ನಿನ್ನ ಬದುಕಿನೊಳಗೆ ನಿನ್ನ ಕಷ್ಟಗಳನ್ನು ಪರಿಹರಿಸ್ಕೊಳ್ಳಿಕ್ಕೆ ನಿನಗೂ ನಿನ್ನ ಪರಿವಾರಕ್ಕೂ ಆಗದಿದ್ದು ಒಂದು ಚರಿತ್ರೆ ತೋರಿಸಿರ್ತೇನೆ ನೋಡು. ನಾನು ಬಂದ್ರೇ ಆ ಸಮಸ್ಯೆಗೆ ಪರಿಹಾರ ಅಂತ, ಅದು ಫಾಸ್ಟ್ ಪರಿಹಾರ ಅಂತ ನನ್ನಿಂದ ಆಗ್ತದೆ ಅಂತ ತೋರಿಸಿದ ಕಥೆ ಅದೇ ಗಜೇಂದ್ರ ಮೋಚನೆ ಉಪಾಖ್ಯಾನ ಅಂತ ನಾವು ಅನುಸಂಧಾನ ಮಾಡಿ. ಯೋಗ ಅಮೃತ ಮಥನದ ಕಥೆ ಅದು ನಡೆದದ್ದು ಚಾಕ್ಷುಷ ಮನ್ವಂತರದಲ್ಲಿ. ಚಾಕ್ಷುಷ ಮನ್ವಂತರದಲ್ಲಿ ಕ್ಷೀರ ಸಮುದ್ರ ಮಥನ ಮಾಡಿದರು. ಸಂಪತ್ತುಗಳು ಬಂತು, ಬೇರೆ ಬೇರೆ ಪಾರಿಜಾತ, ಲಕ್ಷ್ಮಿ, ಉಚ್ಚೈಶ್ರವಸ್ ಅನ್ನುವ ಕುದುರೆ, ಭಗವಂತನ ಕೊರಳಲ್ಲಿರುವಂಥ ಕೌಸ್ತುಭ ಅನ್ನುವಂಥ ಮಣಿ, ಅಪ್ಸರೆಯರು, ಬಹಳ ಬಂತು ಸಂಪತ್ತು ಕ್ಷೀರ ಸಮುದ್ರದಿಂದ. ಕೊನೆಗೆ ಬಂದದ್ದು ಅಮೃತ. ಅದನ್ನು ದೇವತೆಗಳಿಗೆ ಭಗವಂತ ಉಣಿಸಿ ಅವರನ್ನು ಅಜರರನ್ನು ಅಮರರನ್ನು ಮಾಡಿದ ಅನ್ನೋ ಚರಿತ್ರೆ ಭಾಗವತದಲ್ಲಿ ಬರ್ತದೆ. ಇದು ಯೋಗ. ಯೋಗ ಅಂದರೆ ಉಪಾಯ. ನಾವು ಅಮೃತ ಪಡಿಬೇಕಿದೆ, ಹಾಗಾದರೆ ಉಪಾಯ ಮಾಡಲೇಬೇಕು. ಉಪಾಯ ಮಾಡದೆ ಅಮೃತ ಪಡಿತೀನಿ ಅಂದರೆ ಆಗಲ್ಲ. ಏನು ಉಪಾಯ? ಮಥನ ಮಾಡು. ಮಥನಕ್ಕೆ ಬೇಕಾದ ಸಲಕರಣೆಗಳನ್ನು ತಗೊಂಡು ಬಾ. ಕ್ಷೀರಸಾಗರವನ್ನು ಮಥನ ಮಾಡು ಅಂದರೆ ಅಮೃತ ಸಿಗ್ತದೆ. ಬೆಣ್ಣೆ ಬೇಕು, ಕಡಿಯಲ್ಲ. ಮಜ್ಜಿಗೆ ಮಾಡು, ಮನೆಯಲ್ಲಿ ಮೊಸರು ಹೆಪ್ಪಾಕಲ್ಲ, ಮಜ್ಜಿಗೆ ಮಾಡಲ್ಲ, ಕಡಿಯಲ್ಲ. ಬೆಣ್ಣೆ ಬೇಕು ಮಾತ್ರ. ಬೆಣ್ಣೆ ಬೇಕು ಅಂದರೆ ಹೇಗೆ ಸಾಧ್ಯ? ಹಾಗೇನೆ ಹಾಲಿಗೆ ಹೆಪ್ಪೂ ಇಲ್ಲ, ಮೊಸರು ಇಲ್ಲ, ಮಜ್ಜಿಗೆನೂ ಇಲ್ಲ, ಕಡಿಯೋದಂತೂ ಇಲ್ಲವೇ ಇಲ್ಲ ಮನೆ ಒಳಗೆ. ಆದರೆ ಬೆಣ್ಣೆ ಬೇಕು. ಬೆಣ್ಣೆನೂ ಬೇಕು, ತುಪ್ಪನೂ ಬೇಕು. ಮತ್ತೆ ತುಪ್ಪನೂ ಬೇಕು. ಹೇಗೆ ಸಿಗಬೇಕು? ಮನುಷ್ಯನಿಗೆ ಈ ರೀತಿ ಮನಸ್ಥಿತಿ ಇದ್ದರೆ ಅವನಿಗೆ ಯಾವುದೂ ಪಡಿಲಿಕ್ಕಾಗಲ್ಲ. ಅದನ್ನೇ ಭಾಗವತ ಹೇಳ್ತದೆ, ನೀನು ಪಡಿಬೇಕಾದದ್ದನ್ನು ಭೂಮಿಯಲ್ಲಿ ಪಡಿ, ಬಹಳ ಸಂತೋಷ, ಆದರೆ ಮಥನ ಮಾಡಿ ಪಡಿ.
ಮಥಿಸದೆ ಪಡಿಬೇಡ. ವಿಮರ್ಶೆ ಅಂತ ಅರ್ಥ. ಮಥನ ಅಂದರೆ ವಿಮರ್ಶೆ. ವಿಮರ್ಶಿಸಿ ಪ್ರಯತ್ನ ಪಟ್ಟು ಪಡಿ, ಆಗ ಅದು ಎಷ್ಟು ಖುಷಿ ಕೊಡ್ತದೆ ನೋಡಿ. ಮನುಷ್ಯನಿಗೆ ಎಲ್ಲವೂ ಸುಲಭ ಸಿಗ್ಲಿಕ್ಕೆ ಶುರು ಆದರೆ ಅದರ ಬೆಲೆ ಗೊತ್ತಾಗಲ್ಲ. ಅದರ ಬೆಲೆ ಗೊತ್ತಾಗಲ್ಲ. ನಮಗೆ ಅನ್ನದ ಬೆಲೆ ಗೊತ್ತಾಗಬೇಕು ಅಂದರೆ ಹಸಿವೆ ಅನುಭವಿಸಿರಬೇಕು. ಹಣದ ಬೆಲೆ ಗೊತ್ತಾಗಬೇಕು ಅಂದರೆ ಬಡತನ ಅನುಭವಿಸಿರಬೇಕು. ಬಟ್ಟೆ ಬೆಲೆ ಗೊತ್ತಾಗಬೇಕಾದ್ರೆ ಬಟ್ಟೆ ಇಲ್ಲದ ಸ್ಥಿತಿಯನ್ನು ಅನುಭವಿಸಿರಬೇಕು. ಹಾಗೆ ಮನುಷ್ಯನಿಗೆ ಅದರದ್ದೇ ಬೆಲೆ ಅರ್ಥೈಸ್ಕೊಳ್ಬೇಕು ಅಂತಾದರೆ ಅದಕ್ಕೆ ವಿರುದ್ಧವಾದದ್ರದ್ದೆಲ್ಲ ಕಷ್ಟಗಳ ಅನುಭವ ಆಗಿ ಅದಕ್ಕೆ ತಕ್ಕಂತೆ ಎಫರ್ಟ್ ಹಾಕಿ ಆಮೇಲೆ ಅದನ್ನು ಪಡಿತಾನಲ್ಲ, ಆಗಿದೆ ನೋಡ್ರಿ, ಅದು ಅಮೃತ ಅಂತ ಅರ್ಥ. ಇದನ್ನು ಭಗವಂತ ಜಗತ್ತಿಗೆ ಹೇಳ್ಕೊಡ್ತಾನೆ. ದೇವಾನುದೇವತೆಗಳಿಗೆ ಕ್ಷೀರ ಸಮುದ್ರ ಮಥನ ಮಾಡಿಸದೇನೆ ತಾನೇ ಧನ್ವಂತರಿಯಾಗಿ ಪ್ರಾದುರ್ಭಾವ ಆಗಿ ನಿಮಗೆ ಅಮೃತ ತಾನೇ ಅಂತ ಒಂದೊಂದು ಪಾತ್ರೆಗೆ ಬಡಿಸಿ ಕೊಡೋದೇನು ಕಷ್ಟ ಇತ್ತೇನು? ಕಷ್ಟ ಇತ್ತೇ? ತಾನು ಮೋಹಿನಿಯಾಗೇ ಬರಬೇಕೆ, ಧನ್ವಂತರಿಯಾಗೇ ಬರಬೇಕೆ, ಇವರಿಗೆ ಬಡಿಸ್ದಂಗೆ ಮಾಡಬೇಕು, ಅವರಿಗೆ ಮಾತ್ರ ಬಡಿಸ್ಬೇಕು. ಮತ್ತು ಅಲ್ಲಿ ಮತ್ತೆ ಇನ್ನೊಬ್ಬ ಯಾರೋ ಬಂದು ಎದ್ದು ಆ ಪಂಕ್ತಿಯಿಂದ ಈ ಪಂಕ್ತಿಯಲ್ಲಿ ಕೂತು ಅವನ ತಲೆ ಕತ್ತರಿಸಿ ಅದಕ್ಕೆ ಸೂರ್ಯ ಚಂದ್ರ ಇಬ್ಬರು ದೂರ ಹೇಳಿ ಅವನು ನಮ್ಮವನಲ್ಲ, ಅವನು ಪಕ್ಷಾತೀತ, ಅದು ಈ ಪಕ್ಷಾತೀತ ಜಾತ್ಯಾತೀತ ಅಂತ ಹೆಸರಿಟ್ಟು ಛೇ 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 ಇಷ್ಟೆಲ್ಲ ಮಾಡಬೇಕಿತ್ತೆ ಕಥೆ. ಈ ಕಥೆಗಿಂತ ಈ ಕಥೆ ಸುಲಭ ಅಲ್ಲ. ನೇರ ಧನ್ವಂತರಿಯಾಗಿ ಅಮೃತದ ಕಲಶ ತನ್ನೇನೋ, ದೇವತೆಗಳೇ ಬರ್ರಿ ನಿಮಗೆ ಅಮೃತ ಕುಡಿಸ್ಬಿಡ್ತೀನಿ, ಎಷ್ಟು ಸಲ ದೇವತೆಗಳು ಸೋಲು ಸೋಲು ಅಂತ ಅನುಭವಿಸ್ತೀರಿ ಅಂತ ಹೇಳೋದು ಸುಲಭ ಇತ್ತಲ್ಲ. ಸದಾ ದೇವರನ್ನು ಕಾಣುವ ಅಪರೋಕ್ಷಿಗಳಲ್ವೇ ದೇವತೆಗಳು? ಅವನ ಸೇವೆಯಲ್ಲಿ ಧುರಂಧರರಲ್ವೇ ಅವರು? ಅವನು ಹೇಳಿದ ಅಣತಿಯನ್ನು ಎಂದು ತಾನೇ ಮೀರ್ತಾರೆ ದೇವತೆಗಳು. ಅಂಥ ದೇವತೆಗಳಿಗೇನೆ ಎಫರ್ಟ್ ಹಾಕ್ರಿ ಆಮೇಲೆ ಅಮೃತ ಕುಡೀರಿ ಅಂತಾನೆ ಅಂದರೆ, ನಿನ್ನೆ ಮೊನ್ನೆ ಬಂದ ನಮ್ಮನ್ನು ಎಫರ್ಟೇ ಹಾಕದೇನೆ ಅಮೃತ ಕೊಡು ಮೋಕ್ಷ ಕೊಡು ಅಂದರೆ ಹ್ಯಾಕೆ ಸಾಧ್ಯಪ್ಪ? ಬೇಕಲ್ವೇ? ಅದನ್ನು ಮನುಷ್ಯನಿಗೆ ಅರ್ಥೈಸಬೇಕು. ಇದು ಯೋಗ. ಮನುಷ್ಯ ಚೆನ್ನಾಗಿ ಪ್ರಯತ್ನ ಪಡಬೇಕು. ಅದರಲ್ಲಿಯೂ ಎರಡು ಬಹಳ ಮುಖ್ಯವಾದ ಅಂಶ: ಪ್ರಯತ್ನ ಹಾಗೂ ಭಗವಂತ, ಅಂದರೆ ದೈವ ಅಂತ ಅರ್ಥ. ಈ ದೈವ ಹಾಗೂ ಪ್ರಯತ್ನಗಳ ಹಿಂದೆ ಮನುಷ್ಯನ ಆಲೋಚನೆ ಹೇಗಿರಬೇಕು? ನಮಗೇನು ಅನ್ನಿಸ್ತದೆ? ಎಲ್ಲ ದೇವರೇ ಮಾಡಿಸ್ತಾನೆ ಅಂದಮೇಲೆ ನಮ್ಮದೇನಿದೆ? ನಾವು ಎಲ್ಲೇ ಏನು ಬೇಕೋ ಅಲ್ಲೇ ಕೂತಿರ್ತೀವಿ, ಏನು ಪ್ರಯತ್ನ ಮಾಡಲ್ಲ. ಯಾಕೆ? ಎಲ್ಲ ದೇವರೇ ಮಾಡಿಸ್ತಾನೆ ಅಂತ. ದೇವರೇ ಮಾಡಿಸ್ತಾನೆ. ಒಳ್ಳೆಯದು ದೇವರೇ ಮಾಡಿಸ್ತಾನೆ, ಕೆಟ್ಟದ್ದು ದೇವರೇ ಮಾಡಿಸ್ತಾನೆ ಅಂದರೆ ನಾವು ಸುಮ್ಮನೆ ಕೂಡೋದು ಅಂತ. ಅವನಿಗೇನೋ ಒಂದು ಬೇಕಾಗಿದೆ ಮನಸ್ಸಿನಲ್ಲಿ, ಏನು ಸುಮ್ಮನೆ ಕೂಡಬೇಕು, ಬೇರೆ ಏನಲ್ಲ. ಇದರ ಹಿಂದೆ ಚರ್ಚೆ ಸಾಕಷ್ಟು ನಡೆದಿದೆ. ಅದಕ್ಕೆ ವಿವರಣೆ ಕೊಡುವಾಗ ಅಂತಾರೆ, ಮನುಷ್ಯನಿಗೆ ಪ್ರಯತ್ನ ಬೇಕೇ ಬೇಕು. ದೈವ ಅದರ ಹಿಂದೆ ತಾನಾಗೆ ಬರುವಂತ ಆಗ್ತದಂತೆ. ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿಮಾಪ್ನುಮಃ. ಇದು ಭೀಮಸೇನನ ಮಾತು. ಧರ್ಮರಾಜ, ನಾವು ನಮಗೆ ಕೊಟ್ಟ ಕರ್ತೃತ್ವಕ್ಕೆ ಅನುಗುಣವಾಗಿ ಪ್ರತ್ಯಕ್ಷದಿಂದ, ಅನುಮಾನದಿಂದ, ಆಗಮದಿಂದ ಜೀವನಿಗೆ ಒಳಗಡೆ ಅನುಸ್ಯೂತವಾದ, ಅವನಿಂದ ಬೇರ್ಪಡಿಸದ ಒಂದು ಕರ್ತೃತ್ವ ಇದೆ, ಅದು ಸತ್ಯ. ಆ ಕರ್ತೃತ್ವಕ್ಕೆ ಅನುಗುಣವಾಗಿ ಪ್ರಯತ್ನ ನಡಿಲೇಬೇಕು. ಅದು ಜಡ ಅಲ್ಲ. ಏನೂ ಇಲ್ಲದ ಅಚೇತನಕ್ಕೆ ಕರ್ತೃತ್ವ ಇಲ್ಲ. ಎಲ್ಲ ಹೊಂದಿರುವ ಭಗವಂತನಿಗೆ ಸರ್ವ ಕರ್ತೃತ್ವ ಇದೆ. ಈ ನಡಂತರ ಇರುವ ಚೇತನರಾದ ನಮಗೆ ಒಂದು ಕರ್ತೃತ್ವ ಇದೆ. ಅದನ್ನು ಬೋರ್ಡ್ನಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರಲ್ಲ, ಬೇಡ. ಆದರೆ ಜಡಕ್ಕೆ ಇಲ್ಲದ, ದೇವರದ್ದಲ್ಲದ, ಚೇತನಿಗೆ ಮಾತ್ರ ಇರುವ ಒಂದು ಕರ್ತೃತ್ವ ಇದೆ. ಆ ವಿವೇಚನೆಯನ್ನು ಬೆಳೆಸ್ಕೊ, ಆ ಕರ್ತೃತ್ವವನ್ನು ಚೆನ್ನಾಗಿ ಬೆಳೆಸ್ಕೊ, ಅದನ್ನು ಪ್ರಯತ್ನಶೀಲಗೊಳಿಸು. ಅದು ಬಹಳ ಮುಖ್ಯ. ಅದರ ಹಿಂದೆ ದೈವ ಹಿಂದೆ ಬರ್ತದೆ. ಅದನ್ನೇ ಭೀಮ ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿಮಾಪ್ನುಮಃ.
ಕ್ಷೀರ ಸಮುದ್ರದ ಮಥನದ ಚರಿತ್ರೆಯ ಸಂದೇಶವೇ ಅದು. ಪ್ರತಿಯೊಬ್ಬ ವ್ಯಕ್ತಿ ತನ್ನೊಳಗೆ ತನ್ನಿಂದ ಬೇರ್ಪಡಿಸ್ಲಿಕ್ಕಾಗದ ಆ ಅಪೂರ್ವವಾದ ಭಗವಂತ ನೀಡಿದ ಆ ಕರ್ತೃತ್ವವನ್ನು ಜಾಗೃತಗೊಳಿಸಬೇಕು. ವೇದಗಳು ನಿರಂತರ ಮನುಷ್ಯನಿಗೆ ಕರ್ಮವನ್ನು ವಿಧಾನ ಮಾಡ್ತವೆ. ಮಾಡಿದ್ದಲ್ಲದೆ ವಿಧಾನ ನಿಷೇಧವನ್ನು ಹೇಳ್ತದೆ. ನಿಷೇಧ ವಿಧಿಗಳನ್ನು ಹೇಳೋದಲ್ಲದೇನೆ ವಿಧಿಗೆ ಫಲ ಹೇಳ್ತದೆ, ನಿಷೇಧಕ್ಕೆ ಫಲ ಹೇಳ್ತದೆ. ಚೇತನರಾದ ನಮಗೆ ಕರ್ತೃತ್ವವೇ ಇಲ್ಲದೆ ಹೋಗಿದ್ದಿದ್ರೆ ವೇದಗಳಲ್ಲಿ ಹೇಳುವ ವಿಧಿ ನಿಷೇಧಗಳಿಗೆ ಬಾಧ್ಯಸ್ಥರು ಯಾರು? ವೇದಗಳು ಅಂದರೆ ಸಂವಿಧಾನ, ಅಲ್ಲಿ ಹೇಳುವ ನಿಯಮಾವಳಿಗಳಿಗೆ ಬಾಧ್ಯಸ್ಥರು ಯಾರು? ದೇವರನ್ನು ವಿಧಿ ನಿಷೇಧಗಳಿಗೆ ಬಾಧ್ಯ ಅಂತ ಮಾಡೋಣವ? ಅವನು ವಿಧಿಬದ್ಧನಲ್ಲ, ವಿಧಿ ಅಬದ್ಧ. ಬ್ರಹ್ಮಸೂತ್ರಗಳಿಂದ ನಾವು ಈ ವಿಷಯವನ್ನು ನಿರ್ಣಯಿಸಿಕೊಳ್ಳಿಲ್ವೇ? ವಿಧಿಗೆ ಬದ್ಧನಲ್ಲ, ನಿಯಮಗಳಿಗೆ ಬದ್ಧನಲ್ಲ, ನಿಷೇಧಕ್ಕೆ ಬಾಧ್ಯಸ್ಥನಲ್ಲ. ಹಾಗಾದರೆ ವಿಧಿಬದ್ಧನ ಯಾರು? ವಿಧಿಗಳ ನಿಷೇಧಗಳ ಆಚರಣೆಯಿಂದ ಮುಂದೆ ಫಲವನ್ನು ಹೇಳುತ್ತದೆ, ಸುಖವನ್ನೋ ದುಃಖವನ್ನೋ ವಿವರಣೆ ಕೊಡುತ್ತದೆ. ಅದಕ್ಕೆ ಬಾಧ್ಯ ಯಾರು? ಯಾರು ವಿಧಿಯನ್ನು ಆಚರಣೆ ಮಾಡ್ತಾನೋ ಅವನೇ ಅಷ್ಟೇ. ವಿಧಿ ಆಚರಣೆ ಮಾಡಬೇಕು ಅಂತ ಆದರೆ ಕರ್ತೃತ್ವ ಇಲ್ಲದೆ ವಿಧಿ ಆಚರಣೆ ಮಾಡೋದು ಹೇಗೆ? ಯೋಚನೆ ಮಾಡಬೇಕು ನಾವು ಇದನ್ನು. ಹಾಗಾಗಿ ವಿಧಿ ನಿಷೇಧಗಳನ್ನು ವಿಧಾನ ಮಾಡುವ ಶಾಸ್ತ್ರಗಳು ಚೇತನರಿಗೆ ಎಚ್ಚರಿಕೆ ಕೊಡ್ತದೆ, ನಿನ್ನೊಳಗಿರುವ ಕರ್ತೃತ್ವವನ್ನು ಸರಿಯಾಗಿ ವಿನಿಯೋಗಿಸು ಅನ್ನೋದೇ ಅದರ ಉದ್ದೇಶ. ನಿನ್ನೊಳಗಿರುವ ಕರ್ತೃತ್ವವನ್ನು ಹಿತಮಿತವಾಗಿ ವಿನಿಯೋಗಿಸು, ಅದರ ಹಿಂದೆ ದೈವ ನಿನಗೆ ಸಾಥ್ ಕೊಡ್ತದೆ. ಇದನ್ನೇ ಭೀಮಸೇನ ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿಮಾಪ್ನುಮಃ ಎಂದೂ ಮರಿಬಾರ್ದು. ಈ ವಿಷಯವನ್ನು ನಾವು ಪದೇ ಪದೇ ತರ್ಕಕ್ಕೆ ಎಡೆ ಮಾಡಬಾರ್ದು. ಯುಕ್ತಿಗೆ ಒಂದು ಯುಕ್ತಿ ಹಾಕಿ ದೇವರು ಎಲ್ಲ ಮಾಡ್ತಾನೆ, ದೇವರೇ ಸರ್ವಕರ್ತ, ನಾವೇನೂ ಅಲ್ಲ ಅಂತ ಹೇಳೋದು, ಮಾಡಿ ಬೇಕಾದಷ್ಟು ಫಲ ಪಡೀಲಿಕ್ಕೆ ಅವಕಾಶ ಇದ್ದರೂ ಕೂಡ ಅಕರ್ತೃಗಳಾಗಿ ಕೂತ್ಕೊಳ್ಳೋದು. ಕಲ್ಲಲ್ಲ ನೀನು, ಬಂಡೆ ಅಲ್ಲ, ಬಂಡೆಗಲ್ಲಲ್ಲ, ಮಣ್ಣಲ್ಲ, ಆಕಾಶ ಅಲ್ಲ, ನೀನು ಕರ್ತೃ, ನೀನು ಕರ್ತೃ. ಅದಕ್ಕೆ ಉತ್ತಿಷ್ಠತ, ಜಾಗ್ರತ, ಉತ್ತಿಷ್ಠತ. ನೀನಿಲ್ಲಿದೆ ಹೇಳ್ಬೇಕು, ಒಳಗೆ ಕರ್ತೃತ್ವವನ್ನು ಜಾಗೃತಗೊಳಿಸ್ಕೊಳ್ಬೇಕು. ಇಂದು ನಾವು ಜಾಗೃತಗೊಳಿಸ್ಕೊಂಡ್ರೆ ಕರ್ತೃತ್ವ, ಅದಕ್ಕೆ ತಕ್ಕಂತೆ ಪ್ರಯತ್ನ ಪಟ್ಟಲ್ಲಿ ಮುಂದೆ ನಾವು ಅಮೃತ ಪಡೀಲಿಕ್ಕೆ ಸಾಧ್ಯ. ಇದನ್ನು ದೇವತೆಗಳ ಮೂಲಕ ಭಗವಂತ ಅಷ್ಟು ದೊಡ್ಡ ಆ ಕ್ಷೀರ ಸಮುದ್ರ ಮಥನದ ಕೆಲಸವನ್ನು ಅವರಿಗೆ ವಹಿಸಿಕೊಟ್ಟು ಅದರ ಮಧ್ಯದಲ್ಲಿ ಮಂದರ ಪರ್ವತವನ್ನು ತಂದಿಟ್ಟು ಮುಳುಗದಂತೆ ತಾನೇ ಕೂರ್ಮನಾಗಿ, ಮೇಲುಗಡೆ ಪುಟಿಯದಂತೆ ಅಜಿತನಾಗಿ, ಒಳಗಡೆ ಇದ್ದಂಥ ಯಾವ ಬಂಡೆಗಲ್ಲೂ ಸಿಡಿಯದಂತೆ ಒಳಗೊಂದು ರೂಪದಿಂದ ಇದ್ದು ದೇವತೆಗಳಲ್ಲಿ ದಾನವರಲ್ಲಿ ಆ ಸುತ್ತಿದ ಆ ವಾಸುಕಿಯನ್ನು ಹಾವಿನಲ್ಲಿ ಎಲ್ಲೆಡೆ ತಾನೇ ಇದ್ದು ಮಥನ ತಾನೇ ಮಾಡಿಸಿಯೂ ಕೂಡ ಫೋಟೋಕ್ಕೆ ಮಾತ್ರ ದೇವದಾನವರು ಕ್ಷೀರ ಸಮುದ್ರ ಮಥನ ಮಾಡಿಸಿದರು ಅಂತ ಮಾಡಿದ್ದಂತೆ. ಪೇಪರ್ನಲ್ಲೆಲ್ಲ ಹಾಗೆ ಬಂತು. ದೇವದಾನವರು ಸಂಧಾನ ಮಾಡಿಕೊಂಡು ಕ್ಷೀರ ಸಮುದ್ರವನ್ನು ಮಥನಗೈದರು, ಎಲ್ಲ ಬ್ರೇಕಿಂಗ್ ನ್ಯೂಸ್ ಅಂತ ಕೊಟ್ಟಿದ್ರಂತೆ. ಮೊದಲು ಹಾಲಾಹಲ ವಿಷಪಾನ ಮಾಡಬೇಕಾಯಿತು, ಹಾಲಾಹಲ ವಿಷ ಬಂತು, ಇಡೀ ಪ್ರಪಂಚವನ್ನು ನುಂಗಿ ಹಾಕುವ ವಿಷ ಬಂತು. ಅದನ್ನು ಬಂದು ಪರಮಶಿವ ತನ್ನ ಕಂಠದಿಂದ ತಾನು ಪಾನ ಮಾಡಿ, ತನ್ನ ಬಾಯಿಯಿಂದ ಪಾನ ಮಾಡಿದ. ಬ್ರೇಕಿಂಗ್ ನ್ಯೂಸ್ ಎಲ್ಲ ಹಾಗೆ ಕೊಡ್ಲಿಕ್ಕೆ ಶುರು ಮಾಡಿದ. ಗ್ರೌಂಡ್ ರಿಪೋರ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲಲ್ಲ, ಅಂತೂ ಅದನ್ನೂ ಕೊಟ್ಟರು. ವೇದಗಳು ಬೇರೆ ರೀತಿ ಗ್ರೌಂಡ್ ರಿಪೋರ್ಟ್ ಕೊಟ್ಟರು. ಇಲ್ಲ ಪರಮಶಿವ ವಿಷ ಕುಡ್ದ ಅಂತ ಅಷ್ಟೇ ತಿಳಿಬೇಡ್ರಿ, ಸತ್ಯಲೋಕದಿಂದ ವಾಯುದೇವರು ಬಂದು ಬಂಗಾರದ ಪಾತ್ರೆಯಲ್ಲಿದ್ದ ವಿಷವನ್ನೆಲ್ಲ ಅವರೂ ಕುಡಿದು ಲೋಕಕ್ಕೆಲ್ಲ ಕ್ಷೇಮವನ್ನು ಉಂಟು ಮಾಡಿದರು ಅಂತ. ಇದೆಲ್ಲ ಕಥೆಗಳನ್ನು ಭಾಗವತ ನಮಗೆ ಅನುಸಂಧಾನ ಮಾಡಿಸ್ತದೆ. ಇದರ ಹಿನ್ನೆಲೆಯಲ್ಲಿರುವಂಥ ತತ್ವಗಳೇನು? ಬಹಳ ಸೂಕ್ಷ್ಮ ವಿಷಯ. ವ್ಯಕ್ತಿ ಅಮೃತ ಪಡೀಲಿಕ್ಕೆ ಎಫರ್ಟ್ ಹಾಕ್ತಾನೆ ನಿಜ, ಮಧ್ಯದಲ್ಲಿ ತೊಡಕು ಬರಲ್ಲ ಅಂತ ತಿಳ್ಕೊಳ್ಬಾರ್ದಂತೆ. ತೊಡಕು ಬರದೇ ಎಲ್ಲವೂ ಸಾಧಿಸ್ದ ಅಂದರೆ ಕೀರ್ತಿ ಬರಲ್ಲ. ದೇವತೆಗಳಿಗೆ ತೊಡಕು ತರಿಸಿದ್ಯಾಕೆ ದೇವರು? ಕೀರ್ತಿ ಬರಲಿ ಅಂತ. ಹಾಗೆ ನಮ್ಮ ಬದುಕಿನೊಳಗೆ
ನಾವು ಮುಂದೆ ಪಡೀಲಿಕ್ಕಿರುವ ಅಮೃತಕ್ಕಾಗಿ ಮಧ್ಯದಲ್ಲಿ ಬರುವ ಎಲ್ಲ ಸವಾಲುಗಳನ್ನು ಎದುರಿಸಲೇಬೇಕಂತೆ. ಇಷ್ಟು ಸವಾಲನ್ನು ಎದುರಿಸಿಯೂ ಮುಂದೆ ಅಮೃತ ಪಡೆದ ಅಂದರೆ ಏನು ಕಷ್ಟಪಟ್ರಿ ಪಾಪ ಜೀವನದಲ್ಲಿ ಅವರು. ನೋಡ್ರಿ, ಅದಕ್ಕೆ ಇಟ್ಟು ಸುಖ ಕೊಟ್ಟಿದ್ದಾನೆ ದೇವರು ಅಂತ. ಕೀರ್ತಿ ಬರ್ತದೋ ಇಲ್ಲೋ ನೋಡಿ, ಕೀರ್ತಿ ಕೊಡ್ತಾನೆ, ಯಶಸ್ಸು ಕೊಡ್ತಾನೆ. ಇದೇ ಭಗವಂತನ ಅದ್ಭುತವಾದ ಲೀಲೆ. ಇದೆಲ್ಲ ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಟಾಸ್ಕ್ ಅಂತ ಕರೀಲಿಕ್ಕೆ ಶುರು ಮಾಡಿದ್ದಾರೆ. ಈಗೀಗ ಭಾಷೆ ಬದಲಾಗಿದೆ ಈಗಲ್ವ. ಏನೇ ಮನುಷ್ಯನಿಗೆ ಸಮಸ್ಯೆ ಬಂದರೂ ಅದನ್ನು ಟಾಸ್ಕ್ ಅಂತ ಎದುರಿಸ್ಬೇಕಂತದನ್ನು. ಆಯ್ತು, ಏನೋ ಒಂದು ಶಬ್ದದಿಂದ ಕರೆಸ್ಕೊಡ್ರಪ್ಪ ಅಂತೂ ಎದುರಿಸ್ಬೇಕಾದದ್ದಂತೂ ನಿಜನ. ಆ ಶಬ್ದ ಬಂದು ಅದನ್ನು ಎದುರಿಸಲ್ಲ, ಆ ಎದುರಿಸ್ಬೇಕಾದದ್ದಂತೂ ನಿಜನೇ. ಅದನ್ನು ಅರ್ಥೈಸ್ಕೊಳ್ಬೇಕು ನಾವು. ನಮ್ಮ ಪ್ರಯತ್ನದಿಂದ ಕೆಲವನ್ನು ಎದುರಿಸ್ಬೇಕು. ಎದುರಿಸಿಯೂ ಆಗದಿದ್ದಾಗ ಇದ್ರ ಹಿಂದೆ ದೇವರೇ ಬೇಕು ನಮಗೆ ಅಂತ ಅವನ ಮೇಲೆ ಒಂದಿಷ್ಟು ಹಾಕಬೇಕು. ಅವನಿಂದಲೇ ಪರಿಹಾರ ಮಾಡಿಕೊಳ್ಬೇಕು. ಅದರಲ್ಲಿ ದೊಡ್ಡ ಹಾಲಾಹಲ ವಿಷದಂಥ ಸಮಸ್ಯೆ ಬಂದರೆ ವಾಯುದೇವರಂಥವ್ರನ್ನೇ ಮೊರೆ ಹೋಗಬೇಕು. ನಿನ್ನಿಂದ ಆಗಲ್ಲ ಅನ್ನೋದನ್ನು ನಮಗೆ ಹೇಳ್ಕೊಡ್ತಾರೆ. ಅಂದರೆ ನಮ್ಮ ಲೈಫಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ಬರ್ತವೆ, ಅದನ್ನು ನಾವೇ ಪರಿಹಾರ ಮಾಡ್ಬೋದು, ಫೇಸ್ ಮಾಡ್ಬೋದು. ಸಣ್ಣ ಸಮಸ್ಯೆ ಕೆಲವೊಮ್ಮೆ ಏನಾಗಿರ್ತದೆ, ಅದು ಸಣ್ಣದು ಅಂತ ತಿಳಿಲಿಕ್ಕೆ ಟೈಮ್ ತೊಗೊಂಡ್ಬಿಡ್ತೀವಿ. ಅಯ್ಯೋ ಇದು ಇಷ್ಟು ಸಣ್ಣದ, ನನಗೆ ಗೊತ್ತಾಗಿರಲಿಲ್ಲ ಅಂತ. ಕೆಲವೊಮ್ಮೆ ಹಾಲಾಹಲ ವಿಷದಂಥ ಸಮಸ್ಯೆನೂ ಬರ್ತದೆ. ಹಾಲಾಹಲ ವಿಷ ಇದು ನಮಗಲ್ಲ, ಇದು ನಮ್ಮದಲ್ಲ, ನಮ್ಮ ಎಫರ್ಟ್ನಿಂದ ಆಗೋದಲ್ಲ. ಅದು ಏನಿದ್ರೂ ಅವನೇ ಬರಬೇಕು ಅದಕ್ಕೆ. ಅದನ್ನು ಭಾಗವತ ಸ್ಪಷ್ಟಪಡಿಸ್ತದೆ. ವಾಯುದೇವರಂಥ ಮಹಾತ್ಮರನ್ನು ಅವಲಂಬಿಸಿಯೇ ಕೆಲವು ಸಮಸ್ಯೆಗಳನ್ನು ಪರಿಹರಿಸ್ಕೋ. ಅದೇ ಉಪಾಯ, ಅದಕ್ಕೆ ಅದೇ ಯೋಗ. ಎಲ್ಲ ಸಮಸ್ಯೆಗೆ ನಿನ್ನ ಕೈಯಲ್ಲಿ ಪರಿಹಾರ ಮಾಡಿಕೊಳ್ಳಿಕ್ಕಾಗಲ್ಲ. ಅಲ್ಲಿ ದೈವ ನಂಬಲೇಬೇಕು, ನೀವು ವಿಶ್ವಾಸ ಮಾಡಬೇಕು. ಈ ನಿಟ್ಟಿನಲ್ಲಿ ನಮಗೆ ಕ್ಷೀರ ಸಮುದ್ರದ ಉಪಾಖ್ಯಾನ ನಾವು ಪಡಿಬೇಕಾದ ಅಮೃತತ್ವಕ್ಕೆ ಯೋಗ ರೂಪವಾದ ಉಪದೇಶವನ್ನು ನೀಡ್ತದೆ ಅಂತ ತಿಳಿಬೇಕು. 9ನೇ ಸ್ಕಂದ ರಾಜರ ಕಥೆ, ಹರಿಭಕ್ತರಾದ ರಾಜರ ಕಥೆ ಏನು ದಿವ್ಯವಾಗಿ ವರ್ಣನೆ ಮಾಡ್ತಾರೆ 9ನೇ ಸ್ಕಂದದಲ್ಲಿ. ಆ ರಾಜ ಮಹಾರಾಜರ ಕಥೆಗಳನ್ನು ಕೇಳ್ತಾ ಇದ್ದರೆ ಸಾಕು. ಒಬ್ಬೊಬ್ಬರ ಕಥೆ ಎಲ್ಲೋ ಒಂದು ಕಡೆ ನಮಗೆ ಆ ರಾಜರ ಜೊತೆಯ ಕಥೆಯಲ್ಲಿ ಕನೆಕ್ಟ್ ಆಗ್ತದೆ. ಒಂದು ಕನೆಕ್ಟ್, ಈ ವಿಷಯ ನನಗೆ ಕನೆಕ್ಟ್ ಆಗ್ತದೆ ಅಂತ. ಅದಕ್ಕೆ ಅದನ್ನು ಅಳವಡಿಸ್ತಾರೆ. ಈ ರಾಜರ ಕಥೆಗಳೆಲ್ಲ ಮನುಷ್ಯನಿಗೆ ಏನು ತಿಳಿಸ್ತದೆ ಅಂದರೆ, ಅಂಬರೀಷ ಮಹಾರಾಜನ ಕಥೆ ಕೇಳ್ತೇವೆ ಭಾಗವತದ 9ನೇ ಸ್ಕಂದದಲ್ಲಿ. ಸೂರ್ಯವಂಶ, ಚಂದ್ರವಂಶ ಅಂತ ವಂಶಗಳು ವಿಭಾಗ ಮಾಡ್ತಾರೆ. ಕೆಲವು ಸೂರ್ಯವಂಶದ ರಾಜರ ಕಥೆ, ಕೆಲವು ಚಂದ್ರವಂಶದ ರಾಜರ ಕಥೆಯನ್ನು 9ನೇ ಸ್ಕಂದ ಹೇಳ್ತದೆ. ಅಲ್ಲಿ ಸುಕನ್ಯೆ ಅಂತ ಒಬ್ಬಳು ಚ್ಯವನ್ ಋಷಿಗಳನ್ನು ವಿವಾಹ ಮಾಡಿಕೊಳ್ತಾಳೆ. ಶರ್ಯಾತಿ ರಾಜನ ಮಗಳು. ಅವಳ ಕಥೆ ಹೇಳ್ತಾಳೆ. ಅದೇನದು, ಆ ಕಥೆಯ ಸಂದೇಶ ಏನು, ಅದು ಯೋಗನ ಕ್ಷೇಮನ? ಅದು ನಮಗೆ ಕೊಡುವಂತಹ ಬಹಳ ದೊಡ್ಡ ಯೋಗದ ಕಥೆ. ಹೆಣ್ಣಾಗಿ ಹುಟ್ಟಿದ ಸುಕನ್ಯೆಗೆ ಚ್ಯವನ್ರಂಥ ಕಣ್ಣಿಲ್ಲದವರನ್ನು ವಿವಾಹ ಮಾಡಿಕೊಂಡು ಪುನಃ ತನ್ನ ಗಂಡನಿಗೆ ಕಣ್ಣು ಯೌವನ ಬರೋ ಹಾಗೆ ಮಾಡಿದಂತಹ ಅದ್ಭುತ ಮಹಿಳೆ ಅದು ಸುಕನ್ಯೆ ಅಂತ ಭಾಗವತ ಹೇಳ್ತದೆ. ಅಂದರೆ ಮನುಷ್ಯ ಭೂಮಿಯಲ್ಲಿ ಬಂದಾಗ ತನ್ನ ನಿಷ್ಕಲ್ಮಷವಾದ ಸಾಧನೆಯಿಂದ ತಾನು ಏನು ಬೇಕಾದರೂ ಪಡಿಬಲ್ಲ ಅಂತನ್ಲಿಕ್ಕೆ ಈ ಮಹಿಳೆಯ ಕಥೆಯನ್ನು ಭಾಗವತ ಹೇಳ್ತದೆ. ಹಣ್ಣಣ್ಣು ಮುದುಕ, ಏನೇನಿಲ್ಲ ದೇಹದೊಳಗೆ ಉಳಿದೇ ಇಲ್ಲ. ಯಾಕಂದರೆ ಹುತ್ತ ಬೆಳೆದಿತ್ತು. ಚ್ಯವನರು ತಪಸ್ಸು ಮಾಡ್ತಾ ಮಾಡ್ತಾ ದೇಹ ಎಲ್ಲ ಹುತ್ತ ಬೆಳೆದಿತ್ತಂತ. ಅಷ್ಟು ಹುತ್ತ ಬೆಳೆಯುವ ಹಾಗೆ ತಪಸ್ಸಿಗೆ ಕೂತಿದ್ದಾರೆ ಅಂದರೆ ಅವ್ರ ದೇಹ ಏನಾಗಿರಬೇಡ, ಎಷ್ಟು ವರ್ಷದಿಂದ ತಪಸ್ಸಿಗೆ ಕೂತಿರಬೇಡ, ಜರ್ಜರಿತ ಕಾಯ. ವಿವಾಹ ಮಾಡಿ ಕೊಟ್ಬಿಟ್ಟ ಅಪ್ಪ. ಅವಳೇ ಮಾಡಿದ ತಪ್ಪಿಗೆ ವಿವಾಹ ಮಾಡಿ ಕೊಟ್ಟು. ಆದರೆ ಮನೆಗೆ ಬಂದ ಅತಿಥಿಗಳು ಅಶ್ವಿನಿ ದೇವತೆಗಳು. ಅಶ್ವಿನಿಗಳನ್ನು ಸೇವೆ ಮಾಡ್ತಾಳೆ, ಕಣ್ಣಿಲ್ಲದ ಯಜಮಾನನನ್ನು ಸೇವೆ ಮಾಡ್ತಾಳೆ. ಇಬ್ಬರನ್ನೂ ಸೇವಿಸೋದರಲ್ಲಿ ಸ್ವಲ್ಪವೂ ತಪ್ಪಲ್ಲ. ಅವಳ ದೃಷ್ಟಿ ಹಾಗಿತ್ತು ನೋಡಿ. ಹೆಣ್ಣಾಗಿ ಸುಕನ್ಯೆ ಅತಿಥಿಗಳ ಸತ್ಕಾರದಲ್ಲಿಯೂ ಸೈ, ಯಜಮಾನನ ಸೇವೆಯಲ್ಲೂ ಸೈ, ಎರಡರಲ್ಲಿಯೂ ಸೈ ಇದ್ದಾಳೆ.
ಕೊನೆಗೆ ಎಲ್ಲಿಗೆ ಹೋಯಿತು ಅಂದರೆ ಅಶ್ವಿನಿಗಳಿಗೆ ಅನ್ನಿಸ್ತು, ದೇವಲೋಕದ ವೈದ್ಯರು ಅವರ ಮನೆಗೆ ಬಂದು, ಏನಿದು ಅದ್ಭುತ ಇವಳ ಸಾಧನೆ ಅಂತ. ನಮ್ಮ ಹತ್ರನೂ ದೃಷ್ಟಿ ಹಾಕಿದಾಳೆ, ಯಜಮಾನ ಸೇವೆಯಲ್ಲೂ ರತಳಾಗಿದ್ದಾಳೆ, ಏನಾದರೂ ಕೊಟ್ಟು ಹೋಗಬೇಕು ಅನ್ನಿಸ್ತಂತೆ. ಇದು ಒಂದು ಸರೋವರದಲ್ಲಿ ಸ್ನಾನ ಮಾಡಿದರೆ ನವಯೌವನ ಭರಿತರಾಗಿ ಎದ್ರಂತೆ ಚವನ್ ಋಷಿಗಳು. ಕಥೆ ಬರ್ತದೋ ಇಲ್ಲೋ? ಆ ಸರೋವರದಲ್ಲಿ ಮುಳುಗಿ ಹೇಳೋದ್ರಿಂದಲೇ ನವಯೌವನ ಬಂತು. ಅವಳು ಕೇಳಿದ್ದೇನು, ನಮ್ಮ ಯಜಮಾನ್ರಿಗೆ ಒಂದು 2 ಕಣ್ಣು ಕೊಟ್ಬಿಡ್ರಿ ಸಾಕು, ಅವರಷ್ಟಕ್ಕೆ ಅವ್ರು ಇರ್ತಾರೆ ಮನೆಯೊಳಗೆ, ಸೇಫಾಗಿರ್ತಾರೆ ಅಂತ. ಅದೇ ಪರಾಧೀನ ಆಗಲ್ಲ. ಕಣ್ಣಿಲ್ಲದೆ ಪರಾಧೀನತೆ ಬಂತವರಿಗೆ, ಅದು ನನ್ನಿಂದ ಆಯಿತು. ಜೀವನವೇ ಅದ್ಭುತ, ಅದ್ಭುತ ಇದು. ಮನುಷ್ಯನಿಗೆ ಪರಾಧೀನ ಇಲ್ದಿದ್ರೆ ಜೀವನ ಸುರಕ್ಷಿತ. ದೈನ್ಯ ಇಲ್ಲದೆ ಜೀವನ ಬೇಕು, ದೈನ್ಯ ಇಲ್ಲದೆ ಜೀವನ ಆಗಬೇಕು. ವಿನಾ ದೈನ್ಯೇನ ಜೀವನಂ, ಆಯಾಸ ಇಲ್ಲದೆ ಮರಣ ಬರಬೇಕು. ಇದು 2 ನೋಡ್ರಿ. ಯಾವಾಗಲೂ ಮನಸ್ಸಿನೊಳಗೆ ಈ ಆಲೋಚನೆ ಇಟ್ಕೊಳ್ಳೇಬೇಕು. ನನ್ನ ಮರಣ ಬೇಡ ಅನ್ನಬಾರ್ದು. ಆಯಾಸ ಇಲ್ಲದೆ ಮರಣ ಕೊಡಪ್ಪ, ದೈನ್ಯ ಇಲ್ಲದೆ ಜೀವನ ಕೊಡಪ್ಪ. ಅದು ಏನೇ ಆಗಪ್ಪ ಮುಂದೆ, ಇಲ್ಲ ಧರ್ಮ ಕರ್ಮ, ಮಕ್ಕಳು ಹೆಂಡತಿ ಅಪ್ಪ ಅಮ್ಮ ಗಂಡ ಇದೆಲ್ಲ ಬದಿಗೊತ್ತು. ಒಂದು ಸಿಂಪಲ್ ವ್ಯವಸ್ಥೆ, ನೀನು ಹೆಣ್ಣಾದರೂ ಆಗು ಗಂಡಾದರೂ ಆಗು, ಪರಾಧೀನ ಆಗಬೇಡ, ಪರಾಧೀನ ದೈನ್ಯದಿಂದ ಇರಬೇಡ. ವಿನಾ ದೈನ್ಯೇನ ಜೀವನ ಅನಾಯಾಸೇನ ಮರಣ. ಇನ್ನೊಬ್ಬರಿಗೆ ಭಾರ ಆಗಿ ಅವರಿಂದ ಬೈಸ್ಕೊಂಡು ಅನಿಸ್ಕೊಂಡು ಚೀತು ಹಿಂದಿನಿಂದ ಬೈದು ಮುಂದಿನಿಂದ ಬೈದು ಭಾರೀ ಕಷ್ಟಪಟ್ಟು ಅಂಥ ಮರಣಕ್ಕೆ ಹೋಗಬೇಡ. ಆಯಾಸ ಇಲ್ಲದ ಮರಣ, ದೈನ್ಯ ಇಲ್ಲದ ಜೀವನ, ಇದಲ್ವೇ ಮನುಷ್ಯನಿಗೆ ಬೇಕಾದದ್ದು. ಕಣ್ಣು ಕಳ್ಕೊಂಡ, ಕೈ ಕಳ್ಕೊಂಡ, ಕಾಲು ಕಳ್ಕೊಂಡ, ತಲೆ ಕಳ್ಕೊಂಡ, ಇನ್ನು ಹಾಸಿಗೆ ಹಿಡ್ದ, ಇನ್ನೇನೇನೋ ಆಯಿತು, ಅದಾಗಬಾರ್ದು. ಇದನ್ನು ಯಾವತ್ತೂ ಬಯಸಬಾರ್ದು, ಆಗಲೂಬಾರ್ದು. ಮಗನಿಗೆ ಭಾರ ಆದ, ಮಗಳಿಗೆ ಭಾರ ಆದ, ಇನ್ಯಾರಿಗೋ ಭಾರ ಆದ, ಯಾವತ್ತೂ ಈ ಭಾವ ಬರಬಾರ್ದು, ಈ ವ್ಯವಸ್ಥೆ ಆಗಬಾರ್ದು. ಇದು ಮನುಷ್ಯನಿಗೆ. ಇದು ಏನಾದರೂ ಮಾಡಿ, ಪುರಾಣನಾದರೂ ಕೇಳು, ತೀರ್ಥಕ್ಷೇತ್ರಗಳಿಗಾದರೂ ಹೋಗು, ಅಥವಾ ಬಿಡು, ಮನೆ ಒಳಗೆ ಇರು, ದೈನ್ಯಕ್ಕೆ ಹೋಗಬೇಡ. ನೋಡಿ, ಇದೆಲ್ಲ ನಮಗೆ ಕಲಿಬೇಕಾದ ಪಾಠಗಳಲ್ವೇ? ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದರೆ ಎಷ್ಟು ಅದ್ಭುತ ಇದೆ ಈ ಸಂದೇಶ ನೋಡಿ. ಸುಕನ್ಯೆ ತನ್ನ ಗಂಡನಿಗೆ ಹೇಳುವ ಮಾತೇನು, ನಿಮಗೆ ಕಣ್ಣು ಕಳೆದದ್ದು ನಾನು, ಅಶ್ವಿನಿಗಳು ನನ್ನನ್ನು ವರ ಕೊಡ್ತೇನೆ ಅಂತ ಕೇಳಲಿಕ್ಕೆ ಬಂದಿದ್ದಾರೆ. ತನಗೇನು ಬೇಕು ಅಂತ ಕೇಳಲಿಲ್ಲ ಅವಳು. ಯೌವನ ಕೊಡ್ರಿ ಅಂತ ಅನ್ನಲಿಲ್ಲ. ಗಂಡನಿಗೆ ಯೌವನ ಕೊಡ್ರಿ, ಸುಸ್ಥಿರವಾದ ದೇಹ ಕೊಡ್ರಿ, ಅದೆಲ್ಲ ಬೇಡ, ನಮ್ಮ ಯಜಮಾನ್ರಿಗೆ 2 ಕಣ್ಣು ಕೊಡ್ರಿ ಸಾಕು. 2 ಅವಳು ಕೇಳಿದ್ದೇ 2 ಕಣ್ಣು. ಆದರೆ ದೈವ ಪ್ರೀತಿ ನೋಡಿ, ದೇವತೆಗಳು ಪ್ರೀತರಾದರೆ ನಾವು ಕೇಳೋದು ಅಲ್ಪ ಇರ್ತದೆ, ಅವರು ಕೊಡೋದು ಮಾತ್ರ ಅನಲ್ಪ ಇರ್ತದೆ ಅನ್ಲಿಕ್ಕೆ ಈ ಕಥೆ. ಅವರಂದರು, ಬರೀ ಕಣ್ಣು ಯಾಕೆ, ನೋಡು ನಿನ್ನನ್ನು ಹೇಗೆ ಮಾಡ್ತೇವೆ ಈಗ ಅಂತ ಹೇಳಿ ಅವರನ್ನು ಕರ್ಕೊಂಡು ಹೋಗಿ ಕೆರೆಯಲ್ಲಿ ಮುಳುಗಿಸಿ ಅವರನ್ನು ಎತ್ಕೊಂಡು ಬಂದರೆ ಅದು ನವಯೌವನ ಬಂದಿತ್ತಂತೆ ದೇಹದೊಳಗೆ. ಸುಕನ್ಯೆಗೆ ತದ್ರೂಪರಾದರು, ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಅದ್ಭುತ ಶಕ್ತಿ! ಸುಸ್ಥಿರವಾದ ದೇಹ, ನವಯೌವನ ಭರಿತವಾದ ದೇಹ, ಕಣ್ಣೂ ಬಂದಿದೆ, ದೇಹದಲ್ಲಿ ಬಲ ಬಂದಿದೆ, ಆಮೇಲೆ ಕೊಟ್ಟೋದ್ರು ಅಂತ ಕಥೆ ಕೇಳ್ತೀವಿ. ಇದಲ್ಲವೇ ಭಾಗವತದಲ್ಲಿ ಬರೋ ಚರಿತ್ರೆ? ಇದು ಮನುಷ್ಯ ಅತಿಥಿ ಸತ್ಕಾರಾದಿಗಳಿಂದ, ಪತಿ ಸೇವೆಯಿಂದ, ಭಾವಶುದ್ಧಿಯಿಂದ, ತಾನು ಮಾಡುವ ಕರ್ತವ್ಯದಿಂದಲೇ ಏನೆಲ್ಲ ಪಡಿಬೋದು ಅಂತನ್ಲಿಕ್ಕೆ ಸುಕನ್ಯೆಯ ಚರಿತ್ರೆಯನ್ನು ಭಾಗವತ ನಮ್ಮಿಂದ ಇಟ್ಟಿದೆ. ಏನು ಬೇಕಾದರೂ ಪಡಿಬೋದು ನೀನು. ಕಣ್ಣು ಇಲ್ದಿದ್ರೆ ಕಣ್ಣು ಪಡಿಬೋದು, ಕಾಲು ಇಲ್ದಿದ್ರೆ ಕಾಲು ಪಡಿಬೋದು, ನಿನ್ನ ಭಾವಶುದ್ಧಿ ಇರಬೇಕಷ್ಟೆ. ಈ ಚರಿತ್ರೆಯನ್ನು ಭಾಗವತ ಸುಕನ್ಯೆಯ ಮೂಲಕ ಹೇಳ್ತದೆ. ಚರಿತ್ರೆ ಮೊನ್ನೆ ಎಲ್ಲೋ ಒಂದು ಕಡೆ ಹೇಳುವಾಗ ಇನ್ನೂ ಪುರಾಣ ಮುಗೀತದೋ ಇಲ್ಲೋ ಹತ್ತಿರದಲ್ಲಿ ಬಂದು ಒಬ್ಬರು ನಿಂತಿದ್ದರು. ಆಚಾರ್ಯ, ಒಂದು ದೊಡ್ಡ ನಿಮ್ಮ ಹತ್ರ ಸಂಶಯ ಇದೆ. ಏನು? ಆ ಕೆರೆ ಎಲ್ಲಿದೆ ಹೇಳ್ರಿ. ನೀವು ಪುರಾಣ ಆಮೇಲೆ ಮುಂದುವರಿಸ್ರಿ. ಈ ಯೋಗ ಕ್ಷೇಮದ ಚರ್ಚೆ ಈಗ ಬೇಡ, ನಾಳೆ ಕೇಳೋಣ.
ಮತ್ತೆ ನಾಡದು ಕೇಳು, ಕೆರೆ ಎಲ್ಲಿದೆ ಹೇಳಿ. ಒಂದ್ಸಲಿ ಮುಣಿಗೆ ಬಂದುಬಿಡ್ತೀವಿ. ನಾವು ಒಂದಿಷ್ಟು ಸ್ಥಿರರಾಗ್ತೀವಿ, ಸಶಕ್ತರಾಗ್ತೀವಿ, ನಮಗೊಂದಿಷ್ಟು ಉತ್ಸಾಹ ಬರ್ತದೆ. ಕಣ್ಣೇನೋ ಇದೆ, ಕಣ್ಣಿನ ಬೇಡ ಸದ್ಯಕ್ಕೆ, ಕೆರೆ ಎಲ್ಲಿದೆ ಹೇಳಿ. ಮನುಷ್ಯನಿಗೆ ಇದೇ ವಿಚಿತ್ರ ಅಭಿರುಚಿ. ಸತ್ಯ ಪಾಪ, ಸಹಜವಾಗಿ ಕೇಳಿದ್ದಾರೆ. ಅದಕ್ಕೆ ಹೇಳಿದೆ, ಇನ್ನೂ ಹುಡುಕ್ತಿದ್ದೀರಲ್ಲ, ಎದುರುಗಡೆ ಇರೋ ಭಾಗವತವೇ ಆ ಕೆರೆ ಅಂತ ನಾನು ಹೇಳಿದೆ. ಈ ಭಾಗವತವೇ ಆ ಕೆರೆ. ಮುಳುಗೋ ಅಭ್ಯಾಸ ಮಾಡು ಅಷ್ಟೇ. ನೀ ಎಷ್ಟು ಮುಳುಗುತ್ತಿ, ನಿನ್ನನ್ನು ಅಷ್ಟಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗ್ತದೆ. ಕೆಲವು ಕೆರೆಗಳು ಮುಳುಗಿದ ಮೇಲೆ ವಾಪಸ್ಸೇ ಬರಲ್ಲ. ಅಲ್ಲಿ ಮುಳುಗಬೇಡ, ಇಲ್ಲಿ ಮುಳುಗು. ಇಲ್ಲಿ ಮುಳುಗಿದಷ್ಟು ನಿನ್ನನ್ನು ಉತ್ಸಾಹಭರಿತನನ್ನು ಮಾಡ್ತದೆ, ನಗಿಸ್ತದೆ, ಅಳಿಸ್ತದೆ, ಕೈ ಹಿಡಿದು ಎತ್ತುತ್ತದೆ. ಎಂದೂ ಮುಳುಗಿಸಲ್ಲೋ, ತೇಲಿಸ್ತದೆ, ಆನಂದ ಪಡಿಸ್ತದೆ, ನಿನಗೆ ಏನು ಬೇಕೋ ಅದನ್ನು ಕೊಡಿಸ್ತದೆ. ಆದರೆ ನಿನ್ನ ವಿಶ್ವಾಸವನ್ನು ಪರೀಕ್ಷೆ ಇರ್ತದಷ್ಟೆ. ಹಾಗಾಗಿ ಭಾಗವತದ ಕೆರೆಯಲ್ಲಿ ಯಾರು ಮುಳುಗುತ್ತಾನೆ ಅವನನ್ನು ಚಿರಯೌವನಿಗಳನ್ನಾಗಿ ಮಾಡ್ತದೆ. ಆ ಶಕ್ತಿ ಭಾಗವತಕ್ಕಿದೆ ಅಂತಂತಾರೆ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾಃ. ದೇವರ ಕಥೆಯ ಅಮೃತ ಯಾರನ್ನೆಲ್ಲ ಉದ್ಧಾರ ಮಾಡ್ತದೆ. ತಪ್ತ ಜೀವನಂ. ಹಾಗಾಗಿ ಭಾಗವತದ ಕೆರೆಯಲ್ಲಿ ಮುಳುಗಿದರೆ ಯಾವುದು ತಾನೇ ಅಸಾಧ್ಯ. ಹೀಗೆ ಸುಕನ್ಯೆ ಚರಿತ್ರೆ ಒಂದರ್ಥದಲ್ಲಿ ಯೋಗ. 10ನೇ ಸ್ಕಂದ ಶ್ರೀಮದ್ ಭಾಗವತ ಇದೆಯಲ್ಲ, ಅದು ಕ್ಷೇಮ. ಕೃಷ್ಣನ ಕಥೆ 10ನೇ ಸ್ಕಂಧ ಅಂದರೆ 2 ಭಾಗ, ಪೂರ್ವಾರ್ಧ ಉತ್ತರಾರ್ಧ ಅಂತ ಪರಿಚಯಿಸ್ತಾರೆ. ಎಲ್ಲ ಕ್ಷೇಮಕ್ಕಾಗಿರೋದಂತ. ಉದ್ಧವ, ಅಕ್ರೂರ, ಸೈರಂಧ್ರಿ ಅಂದರೆ ಗಂಧ ತೆಯ್ದ ಸೈರಂಧ್ರಿ, ಅರ್ಜುನ, ಕುಚೇಲ, ಗೋಪಿಕಾ ಸ್ತ್ರೀಯರು, ಕಾಳಿಂಗ ಸರ್ಪ, ಕೃಷ್ಣನನ್ನು ವಿವಾಹ ಮಾಡಿಕೊಳ್ಬೇಕು ಅಂತ ಹೇಳೇನೆ ಭೂಮಿಗೆ ಬಂದಂತಹ ಷಣ್ಮಹಿಷಿಯರು, ಅವನಿಗಾಗಿ ಪ್ರಾಣವನ್ನೂ ಮುಡುಪಿಟ್ರು ಆ ಷಣ್ಮಹಿಷಿಯರು. 16,100 ಜನ ಬಂಧೀಖಾನೆಯಲ್ಲಿದ್ದರು, ನರಕನ ಬಂಧೀಖಾನೆಯಲ್ಲಿ, ಅವರ ಕಥೆ. ಹೀಗೆ ಕೃಷ್ಣನ ಕಥೆ ಇದೆ. ಇದು ಕ್ಷೇಮದ ಕಥೆ. ಕ್ಷೇಮ ಅಂದ್ರೇನು? ಬಂದ ಆಪತ್ತುಗಳನ್ನು ಪರಿಹರಿಸ್ಕೊಂಡು ಇದ್ದದ್ದನ್ನು ರಕ್ಷಿಸ್ಕೊಳ್ಳೋದೇ ಕ್ಷೇಮ. ಕೃಷ್ಣನ ಪ್ರತಿಜ್ಞೆನೇ ಅದು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಕೃಷ್ಣ ತನ್ನ ಮಾತಿನಲ್ಲಿ ಏನು ನುಡಿದಿದ್ದಾನೆ, ಚಾಚೂ ತಪ್ಪದೆ ಅದರಂತೆ ನಡೆದಿದ್ದಾನೆ. ಹಾಗಾಗಿ ಅವನ ನುಡಿ ನಡೆಗಳಲ್ಲಿ ಭೇದ ಇಲ್ಲ, ವ್ಯತ್ಯಾಸ ಇಲ್ಲ. ನುಡಿದಂತೆ ನಡೀತಾನೆ ಶ್ರೀಹರಿ. ಏನು ನುಡಿದ ಅದನ್ನೇ ನಡೆದ. ಎಲ್ಲ ಥರದಿಂದ ಆಪತ್ತು ಬಂತು. ಅವರ ನೆಮ್ಮದಿಗೆ ಏನೆಲ್ಲ ಬಂಧಕಗಳು ಬಂತು ಅಂತ ನೋಡ್ತೀವಿ, ಆಪತ್ತುಗಳು. ಈ ಕಥೆಗಳೆಲ್ಲ ನಾವು ಕೇಳಿದ್ದೇ ಇದೆ. ವಿಷಜಲಾಶಯಾತ್ ವ್ಯಾಳರಾಕ್ಷಸಾದ್ ವರ್ಷಮಾರುತಾತ್ ವೈದ್ಯುತಾನಲಾತ್. ನೋಡಿ, ಇದೆಲ್ಲ ಕೃಷ್ಣ ತನ್ನ ಭಕ್ತರಾಗಿ ತನ್ನೇ ನಂಬಿದವರಿಗೆ ವಿಷದಿಂದ ಆಪತ್ತು, ನೀರಿನಿಂದ ಆಪತ್ತು, ಮೋಡದಿಂದ ಬಂದಂಥ ಮಿಂಚಿನಿಂದ, ಬೆಂಕಿಯಿಂದ, ಸರ್ಪಗಳಿಂದ, ದೊಡ್ಡ ದೊಡ್ಡ ರಾಕ್ಷಸರಿಂದ, ಪೂತನ, ತೃಣಾವರ್ತ, ಶಕಟ, ಬಕ, ಇವರೆಲ್ಲ ರಾಕ್ಷಸರಿಂದ ಆಪತ್ತು, ನೆಮ್ಮದಿ ಹಾಳು ಮಾಡ್ತಾ ಇದ್ರು. ಎಲ್ಲರ ಆ ಬಂದ ನೆಮ್ಮದಿ ಹಾಳಾಗಲಿಕ್ಕೆ ಯಾರೆಲ್ಲ ಬಂದಿದ್ರೋ ಎಲ್ಲರನ್ನ ಕೃಷ್ಣ ಸಂಹಾರ ಮಾಡಿದ. ಯಾರಿಗೋಸ್ಕರ? ಯೋಗಕ್ಷೇಮಂ ವಹಾಮ್ಯಹಂ. ನನ್ನ ಭಕ್ತರು ನನ್ನ ನಂಬಿ ಬಂದಿದ್ದಾರೆ, ಅವರಿಗೆ ನೆಮ್ಮದಿ ಹಾಳಾಗಬಾರ್ದು. ಇದಲ್ವೇ ಕೃಷ್ಣನ ಕಥೆ. ಇದೇ 10ನೇ ಸ್ಕಂದ. 11ನೇ ಸ್ಕಂದ ಶ್ರೀಮದ್ ಭಾಗವತ, ಇದು ಯೋಗ.
ಯಾಕೆ ಅಂದರೆ ಭಾಗವತ ಧರ್ಮಗಳನ್ನು ವಿಸ್ತಾರವಾಗಿ ಉಪದೇಶ ಮಾಡ್ತಾರೆ. ಅಲ್ಲಿ ಬರುವ ಉದ್ಧವ ಗೀತೆ, ಜಾಯಂತೆಯರ ಬಾಯಲ್ಲಿ ಬರುವ ಜಾಯಂತೆಯ ಉಪಾಖ್ಯಾನ, ವಿಸ್ತಾರವಾಗಿ ಧರ್ಮಗಳ ಬೋಧನೆ ಮಾಡ್ತಾರೆ. ಹೇಗೆ ಬದುಕಬೇಕು, ಬದುಕುವ ಹಿಂದೆ ಧರ್ಮ ಎಷ್ಟು ಯಾವ ರೀತಿಯಾಗಿ ಸೇರ್ತದೆ. ಈಗ ಎರಡೂ ಬೇರೆ ಆಗಿದೆ, ಬದುಕು ಬೇರೆ, ಧರ್ಮ ಬೇರೆ. ಈಗ ಅದಕ್ಕೆ ಎರಡು ಹೆಸರಿಟ್ಟಿದ್ದಾರೆ. ಈಗ ಹೆಂಗೆ ಮಾನವೀಯತೆ ಬೇರೆ ಅಂತೆ, ಮಾನವತೆ ಬೇರೆ ಅಂತೆ, ಧರ್ಮ ಬೇರೆ ಅಂತೆ. ಮಾನವತೆ ಬೇರೆ, ಧರ್ಮ ಬೇರೆ. ಇದು ಆಮೇಲೆ ಮಾಡಿದ ಸಂಶೋಧನೆಯ ಪುಸ್ತಕಗಳು. ಭಾಗವತ 11ನೇ ಸ್ಕಂದ ನೋಡಿದರೆ ಅನ್ನಿಸ್ತದೆ, ಧರ್ಮಕ್ಕಿಂತಲೂ ದೊಡ್ಡ ಮಾನವೀಯತೆ ಅಂತ ಒಂದು ಪ್ರತ್ಯೇಕ ಇಲ್ಲವೇ ಇಲ್ಲ ಅಂತ ಗೊತ್ತಾಗ್ತದೆ. ಯಾವುದು ಭಾಗವತ ಧರ್ಮವೋ ಅದೇ ಮಾನವೀಯತೆ ಅಂದರೆ, ಅದಕ್ಕಿಂತ ಪ್ರತ್ಯೇಕ ಮಾನವೀಯತೆ ಅಂತ ಇಲ್ಲವೇ ಇಲ್ಲ. ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ಅದೆಲ್ಲ ಯೋಗ. 11ನೇ ಸ್ಕಂದ ಶ್ರವಣ ಮಾಡಿದರೆ ವಿಸ್ತಾರವಾಗಿ ಮನುಷ್ಯ ಹುಟ್ಟಿನಿಂದ ತನ್ನ ಸಾವಿನವರೆಗೂ ಏನು ಸಂಪಾದಿಸಬೇಕು, ಏನು ಸಂಪಾದಿಸಬಾರ್ದು, ಏನು ಖರ್ಚು ಮಾಡಬೇಕು, ಏನು ಖರ್ಚು ಮಾಡಬಾರ್ದು, ಯಾವುದನ್ನು ಬುತ್ತಿ ಕಟ್ಕೊಂಡಂತೆ ಕಟ್ಕೊಳ್ಬೇಕು. ಯಾಕಂದರೆ ದಾರಿ ಬಹಳ ದೊಡ್ಡದಿದೆ, ಹೋಗಲಿಕ್ಕೆ ಉದ್ದ ಇದೆ. ನಾವು ಹೋಗಬೇಕಾದ ದಾರಿ ಬಹಳ ದೂರ ಇದೆ. ನಮ್ಮ ಡೆಸ್ಟಿನೇಷನ್ ಮಧ್ಯದಲ್ಲಿ ಮೇಲಿಂದ ಮೇಲೆ ಬುತ್ತಿ ಕೊಡಬೇಕಾಗ್ತದೆ, ಬುತ್ತಿ ತಿನ್ನಬೇಕಾಗ್ತದೆ. ಹಿಂದಿನ ಕಾಲದಲ್ಲೆಲ್ಲ ದೂರದ ಪ್ರಯಾಣ ಅಂತಂದಾಗ ಬುತ್ತಿ ಕಟ್ಕೊಂಡೇ ಹೋಗ್ತಿದ್ರಲ್ಲಿ ಅರವಟ್ಟಿಗೆ. ಅದು ಇಲ್ಲ ಅಂದರೆ ಮನುಷ್ಯ ಹೇಗೆ ಬದುಕಬೇಕು? ಹಾಗೆ ಮೋಕ್ಷದ ದಾರಿ ದೂರ ಇರೋದ್ರಿಂದ ಈ ಮನುಷ್ಯ ದೇಹ ಬಂದಾಗ ನಿನ್ನ ಪ್ರಯಾಣದ ಉದ್ದಕ್ಕೂ ನಿನಗೆ ಹಸಿವೆ ನೀರಡಿಕೆಗಳ ಬಾಧೆ ಆಗದಂತೆ ಭಾಗವತ ಧರ್ಮ ಮಾಡಿ ಪುಣ್ಯದ ಬುತ್ತಿ ಕಟ್ಟಿಕೊಂಡು ಪ್ರಯಾಣ ಮಾಡು ಅಂತ ಹೇಳಿಕೊಟ್ಟಂಥ ಸ್ಕಂದವೇ ಅದು 11ನೇ ಸ್ಕಂದ ಅಂತ ಅನುಸಂಧಾನ ಮಾಡಬೇಕು. ಹಾಗಾಗಿ ಅದು ಯೋಗ. 12ನೇ ಸ್ಕಂದದಲ್ಲಿ ಮುಂದುವರೆದು ಕಲ್ಕಿ ಬುದ್ಧಾವತಾರವನ್ನು ಅನುಸಂಧಾನ ಮಾಡಿಸಿ ಪರೀಕ್ಷಿತ್ ರಾಜ ಧ್ಯಾನದಿಂದಲೇ ದೇಹ ಬಿಟ್ಟನಂತೆ. ದೇಹ ಬಿಟ್ಟು ಎಲ್ಲಿ ಸೇರಿದ? ಕ್ಷೇಮಧಾಮ ಪ್ರಪದ್ಯೆ ಅಂತ. ಕ್ಷೇಮ ಅಂತ ಅಲ್ಲೇ ಇದೆ, ಕ್ಷೇಮ ಅಂತ ಅರ್ಥ. ಅಂದರೆ ಒಬ್ಬ ವ್ಯಕ್ತಿಯ ಬದುಕು ಅವನು ನಿಜವಾದ ಯೋಗಿ ಅಂತ ಅನ್ನೋದು ಗೊತ್ತಾಗೋದು ಯಾವಾಗ ಅಂದರೆ ಅವನ ಸಾವಿನಲ್ಲಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ, ಈ ಶರಣ ಇವನು ಯೋಗಿ ಅಂತ ಅನ್ನಬೇಕಾದ್ರೆ ಸಾವಿನಲ್ಲಿ ನೋಡು ಅಂತ ಹೇಳ್ತಾರೆ. ವ್ಯಕ್ತಿಯ ಸಾವು ಹೇಗೆ ಬರ್ತದೆ ಅದರ ಮೇಲೆ ಅವನ ಯೋಗ ಎಷ್ಟಿತ್ತು ಅಂತ ಹೇಳಲಿಕ್ಕೆ ಬರ್ತದಂತೆ. ಹಾಗಾಗಿ ಸಾವು ಅನ್ನೋದು ಪ್ಲ್ಯಾಂಡಾಗಿ ಆಗಬೇಕಂತ ಯಾವತ್ತು. ಇವತ್ತು ನಮ್ಮದೆಲ್ಲ ಅನ್ಪ್ಲ್ಯಾಂಡ್ ಸಾವುಗಳು. ನಮಗೆ ಬೇಡವಾಗಿರ್ತದೆ, ಆ ಸಾವು ಕರಿತಿರ್ತದೆ. ನೀ ಬೇಡ ಅಂದೆ, ನಾ ಇವತ್ತೇ ಎಳಿತೀನಿ ಅಂತ. ಹಂಗೆ ಆಗಬಾರ್ದಂತ. ಅವ ಬರೋ ಮುನ್ನವೇ ನಾವು ಅವನನ್ನು ಕರಿಬೇಕಂತ. ಯಾವಾಗ ಬರ್ತಿಪ್ಪ ಕೇಳಿರೆ ಎಂದಾದರೂ ಫೋನ್ ಮಾಡಿ, ನಾನು ರೆಡಿ ಇದ್ದೇನೆ, ನಾನು ಇಲ್ಲಿ ಬಂದದ್ರಿಂದ ಏನೆಲ್ಲ ಮಾಡಬೇಕಾಗಿತ್ತು ಆ ಸಾಧನೆಗಳನ್ನು ಮಾಡಿದ್ದೇನೆ, ನನ್ನ ಜವಾಬ್ದಾರಿಗಳು ಮುಗಿದಿದೆ, ನೀನು ಬರ್ತೀಯೋ ನಾನೇ ಬರಲೋ ಎಂದಾದರೂ ಕೇಳಿದ್ರ? ಹಂಗೆ ಕೇಳೋ ಹಾಗಾದರೆ ಅವನ ಸಾವು ಅಷ್ಟು ಪ್ಲ್ಯಾಂಡಾಗಿ ಆಯಿತು ಅಂತಾದರೆ ಅವನಿಗೆ ಕ್ಷೇಮನೆ ಅಂತ ಅರ್ಥ ಅಂತೆ. ಇವನಿಗೆ ಬೇಡವಾಗಿರ್ತದೆ, ಅವ್ರು ಹಗ್ಗ ಹಾಕಿ ಎಳೆಯೋದು ಬಿಡ್ತಿರಲ್ಲ, ಬೇಡ ಬೇಡ ಅಂತ ಇವಾಗ ಕೂಗ್ತಿರ್ತಾನೆ, ಬರ್ತೀಯೋ ಇಲ್ಲೋ ಅಂತ ಅವ್ರು ಎಳಿತಿರ್ತಾರೆ, ಅದು ಕ್ಷೇಮ ಅಲ್ಲ. ಅದಕ್ಕೆ ಅನಾಯಾಸೇನ ಮರಣಂ. ಆ ಮರಣದಲ್ಲಿ ಒಂದು ಅದ್ಭುತತೆ ಇದೆ, ಅದೊಂದು ಅವಭೃತ ಸ್ನಾನ. ಯೋಗದಿಂದ ಪರೀಕ್ಷಿತ್ ರಾಜ ಹಾಗೇ ಮರಣ ಅಪ್ಪಿದ್ರಿಂದ ಆತ ಬೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ, ಭಗವಂತನ ಪಾದವನ್ನು ಸೇರಿ ಕ್ಷೇಮವನ್ನು ಪಡೆದ ಅಂತ ಚರಿತ್ರೆಯನ್ನು ಕೇಳ್ತೇವೆ. ಇದು 12 ಸ್ಕಂದಗಳ ಶ್ರೀಮದ್ ಭಾಗವತ ಯೋಗ ಕ್ಷೇಮ. ಯೋಗ ಕ್ಷೇಮದ ಆ ತಳಹದಿಯಲ್ಲಿ ಒಂದು ಹೊಸ ರೀತಿ ಚಿಂತನೆಯನ್ನು ನಾವು ಮಾಡ್ಬೋದು ಅಂತ ಇವತ್ತಿನ ಈ ಉಪನ್ಯಾಸದ ಒಂದು ಸುಮ್ಮನೆ ಒಂದು ಉಪಕ್ರಮವನ್ನು ಮಾತ್ರ. ಯಾಕೆಂದರೆ ಭಾಗವತದ ಒಳಗೆ ನಾವು ಪ್ರವೇಶ ಮಾಡುವಾಗ ನಾನಾ ಮುಖವಾಗಿ ಪ್ರವೇಶ ಮಾಡ್ತೀವಿ. ಭಾಗವತ ಒಂದು ವಾರ್ತೆ ಇದ್ದ ಹಾಗೆ. ವಾರ್ತೆ ಶ್ರವಣ ಮಾಡಬೇಕಾದ್ರೆ ಮೊದಲೆಲ್ಲ ಮುಖ್ಯಾಂಶಗಳನ್ನು ಹೇಳಬೇಕು. ಮುಖ್ಯಾಂಶ ಹೇಳಿದ ಮೇಲೆ ವಾರ್ತೆಗಳಲ್ವೇ, ಹೆಡ್ಲೈನ್ಸ್ ಅಂತಾರಲ್ಲ, ಹೆಡ್ಲೈನ್ಸ್. ಈಗೆಲ್ಲ ಒಂದು ಸ್ವಲ್ಪ ಚೇಂಜ್ ಆಗಿದೆ, 100 ಸುದ್ದಿಗಳು ಅಂತ ಹಾಕಬೇಕೀಗ. ಹಾಗೆ
60 ನಿಮಿಷದಲ್ಲಿ 100 ಸುದ್ದಿಗಳು. ನಾವು ಅಷ್ಟೊಂದು ಸ್ಪೀಡ್ ಹೋಗೋದು ಬೇಡ ಸದ್ಯಕ್ಕೆ, ನಮಗೆ ಅಡ್ವರ್ಟೈಸ್ಮೆಂಟಿನ ಹಾವಳಿ ಇಲ್ಲ. ಲೋಕವಾರ್ತೆ ಇದಲ್ಲ ಪರಲೋಕೈಕನಾಥನ ವಾರ್ತೆ ಕೇಳ್ವರೈ. ಜಗನ್ನಾಥದಾಸರು ಹೇಳ್ತಾರೆ, ಇದು ಲೋಕವಾರ್ತೆ ಅಲ್ಲ, ಇದು ಪರಲೋಕೈಕನಾಥನ ವಾರ್ತೆ ಅಂತ. ಇದು ಪರಲೋಕೈಕನಾಥನಾದ ಶ್ರೀಹರಿಯ ವಾರ್ತೆ. ಈ ವಾರ್ತೆಗೆ ಸಂಬಂಧಪಟ್ಟ ಮುಖ್ಯಾಂಶಗಳನ್ನು ನಾವಿವತ್ತು ಅನುಸಂಧಾನ ಮಾಡ್ತಾ ಬಂದಿದ್ದೇವೆ. ಹೋಗ್ತಾರೆ, ಒಂದು 10 ನಿಮಿಷಗಳ ವಿರಾಮ ಕೊಡಲಾಗ್ತದೆ. ಮತ್ತೆ ಪುನಃ 6:15ಕ್ಕೆ 6:10 ಅಥವಾ 6:15ಕ್ಕೆ ಎಲ್ಲರೂ ಇಲ್ಲೇ ಸೇರೋಣ ಅಂತ ಹೇಳ್ತಾ ಒಂದು 10 ನಿಮಿಷಗಳ ವಿರಾಮ. ಎಲ್ಲರೂ ಕೂಡ ಆ 10 ನಿಮಿಷದಲ್ಲಿ ಮುಗಿಸ್ಕೊಂಡು ಬರ್ಬೋದಲ್ವ? ಸರಿ, 10 ನಿಮಿಷದ ವಿರಾಮ. ಮತ್ತೆ 7:20 ತನಕ ಪ್ರವಚನವನ್ನು ಮುಂದುವರಿಸಲಾಗ್ತದೆ. ಶ್ರೀಕೃಷ್ಣ ಅರ್ಪಣಮಸ್ತು.